ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಒಂದು ಫಾರ್ಮ್ನ ಕ್ರಿಯೇಟ್ ಮಾಡಿ jQuery ವ್ಯಾಲಿಡೇಟರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಆ ಫಾರ್ಮ್ನ ವ್ಯಾಲಿಡೇಟ್ ಮಾಡ್ಬೋದು, ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಯಾವ ರೀತಿ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ನಾವು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ಎಷ್ಟೊಂದು ಸಲ ಫಾರ್ಮ್ಸ್ನ ಕ್ರಿಯೇಟ್ ಮಾಡ್ತಿರ್ತೀವಿ. ಕಾಂಟ್ಯಾಕ್ಟ್ ಫಾರ್ಮ್ ಆಗಿರ್ಬೋದು, ಬೇರೆ ಬೇರೆ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಆಗಿರ್ಬೋದು. ಅದನ್ನೆಲ್ಲ ಕ್ರಿಯೇಟ್ ಮಾಡಿದಾಗ ಯಾವ ರೀತಿ ನಾವು ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಮಾಡ್ತೀವಿ ಅನ್ನೋದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಅದು. ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋದಲ್ಲಿ ನಾವು JDBC APIನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಒಂಥರ ಮಿನಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಮೇಬಿ ಯೂಸರ್ ಮ್ಯಾನೇಜ್ಮೆಂಟ್ ಆ ಥರ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಯಾವ ರೀತಿ ಬೇರೆ ಬೇರೆ ಡೇಟಾಬೇಸ್ ಆಪರೇಷನ್ಸ್ನ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾವು JDBC API ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಬಟ್ ಈ ವಿಡಿಯೋದಲ್ಲಿ ಅದಲ್ಲದೆ ಇನ್ಸರ್ಟ್ ಆಪರೇಷನ್ ಅಲ್ಲದೆ ಮತ್ತೆ ಬೇರೆ ಯಾವುದೆಲ್ಲ ಆಪರೇಷನ್ಸ್ ಇದೆಯಲ್ಲ ಡೇಟಾಬೇಸಲ್ಲಿ, ಆ ಎಲ್ಲ ಆಪರೇಷನ್ಸನ್ನು ಇದರಲ್ಲಿ ಡಿಸ್ಕಸ್ ಮಾಡೋಣ. ಕ್ರಿಯೇಟ್ ಮಾಡೋದಾಗಿರ್ಬೋದು, ರೀಡ್ ಮಾಡೋದಾಗಿರ್ಬೋದು, ಅಪ್ಡೇಟ್ ಮಾಡೋದಾಗಿರ್ಬೋದು, ಡಿಲೀಟ್ ಮಾಡೋದಾಗಿರ್ಬೋದು. ಇದಕ್ಕೆ ಮೇನ್ ಏನಂತ ಕರಿತೀವಿ ಅಂದರೆ CRUD ಆಪರೇಷನ್ಸ್, ಅಂದರೆ ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್. ನಾವು ಯಾವುದೇ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾಗೂ ಈ 4 ಆಪರೇಷನ್ನ ಬಿಟ್ಟು ಬೇರೆ ಯಾವ್ದು ಆಪರೇಷನ್ಸು ನಾವು ಮಾಡಲ್ಲ. ಮೆಜಾರಿಟಿ ಆಫ್ ದ ಟೈಮ್ಸ್ ಈ 4 ಆಪರೇಷನ್ಸ್ನೇ ಮಾಡ್ತೀವಿ. ಈ 4 ಆಪರೇಷನ್ಸ್ ಬಿಟ್ಟು ಬೇರೆ ಯಾವುದು ಆಪರೇಷನ್ನೂ ಇಲ್ಲ. ಅದಕ್ಕೋಸ್ಕರ ಈ ಒಂದು 4 ಆಪರೇಷನ್ ಮಾಡೋದನ್ನು ನಾವು ಕಲ್ತ್ವಿ ಅಂತಂದರೆ ಬೇರೆ ನೀವು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಒಳಗಡೆ ಈಸಿಯಾಗಿ ಬೇರೆ ಬೇರೆ ಕಾಂಪ್ಲೆಕ್ಸ್ ಕ್ವೆರೀಸ್ನ ಬರೆದು ನೀವು ಈಸಿಯಾಗಿ ಅಚೀವ್ ಮಾಡ್ಬೋದು. ಅಫ್ಕೋರ್ಸ್ ನಾವು ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲಿ ಈ ಒಂದು ಮಾಡರ್ನ್ ಡೇಸಲ್ಲಿ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಒಳಗಡೆಗೆ ಮೆಜಾರಿಟಿ ಆಫ್ ದ ಕಂಪನೀಸು JDBC APIನ ಯೂಸ್ ಮಾಡಲ್ಲ. ಏನಕ್ಕೆ ಅಂತಂದರೆ ಅದಕ್ಕಿಂತ ಬೆಟರ್ ಟೂಲ್ಸ್ ಇದೆ ಜಾವಾದಲ್ಲಿ, JPA ಅಂತೇಳಿ, ಹೈಬರ್ನೇಟ್ ಅಂತೇಳಿ. ಅದನ್ನೆಲ್ಲ ಯೂಸ್ ಮಾಡಿ ನಾವು ಇನ್ನೂ ಈಸಿಯಾಗಿ ಡೇಟಾಬೇಸ್ ಆಪರೇಷನ್ಸ್ನ ಮಾಡ್ಬೋದು. ಬಟ್ ಅದೆಲ್ಲದಕ್ಕೂ ಫೌಂಡೇಶನ್ನೇ ಈ JDBC API. ಸ್ಟಿಲ್ ಎಷ್ಟೊಂದು ಕಂಪ್ನಿಗಳು JDBC API ಮೇಲೇ ರಿಲೇ ಆಗಿದೆ. ಸೊ ಅದಕ್ಕೋಸ್ಕರ ನೀವೇನಾದರೂ ಒಂದು ಕಂಪ್ನಿ ಜಾಯ್ನ್ ಆದಾಗ ಅಲ್ಲಿ ಏನಾದರೂ ತುಂಬ ಓಲ್ಡ್ ಪ್ರಾಜೆಕ್ಟ್ ಇತ್ತು ಅಂತಂದರೆ ಅವರು JDBC APIನೇ ಯೂಸ್ ಮಾಡ್ತಿರ್ತಾರೆ. ಅಂಥ ಸ್ಟೇಜಲ್ಲಿ ನಿಮಗೆ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ JDBC API ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಅದರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ರಿಕ್ವೈರ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋಣ. ಏನು ಮಾಡೋಕ್ಕೆ ಹೊರಟಿದ್ವಿ ನಾವು ಅಂತ ಡಿಸ್ಕಸ್ ಮಾಡೋಣ. ಸಪೋಸ್ ನಾವು ಯಾವುದೋ ಒಂದು ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಯಾವುದೋ ಒಂದು ಸಣ್ಣದೊಂದು ಮಾಡ್ಯೂಲ್ನ ಕ್ರಿಯೇಟ್ ಮಾಡ್ತಿದ್ವಿ. ಯೂಸರ್ ಮಾಡ್ಯೂಲ್ ಅಂದರೆ ಪ್ರತಿಯೊಂದು ಅಪ್ಲಿಕೇಶನ್ ಒಳಗಡೆನೂ ರಿಜಿಸ್ಟ್ರೇಷನ್ ಫಾರ್ಮ್ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಆದಮೇಲೆ ಯೂಸರ್ ರಿಜಿಸ್ಟರ್ ಆಗ್ತಾನೆ. ಆ ಯೂಸರ್ ಇನ್ಫಾರ್ಮೇಷನ್ನ ನಾವು ಮ್ಯಾನೇಜ್ ಮಾಡಬೇಕಂದ್ರೆ ಯೂಸರ್ನ ಯಾರೋ ಒಬ್ಬ ಅಡ್ಮಿನ್ ಇರ್ತಾನೆ, ಆ ಅಡ್ಮಿನ್ ಏನು ಮಾಡ್ತಾನೆ, ಆ ಯೂಸರ್ ಆ ಅಕೌಂಟ್ನ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಅವ್ರದ್ದು ಅಪ್ಡೇಟ್ ಮಾಡೋದಾಗಿರ್ಬೋದು, ಡಿಲೀಟ್ ಮಾಡೋದಾಗಿರ್ಬೋದು, ಅಕೌಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಆ ಒಂದು ಯೂಸರ್ಸ್ ಡೀಟೇಲ್ಸ್ನ ಚೆಕ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಅಡ್ಮಿನ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೇನು ಮಾಡೋಣ ಅಂತಂದರೆ ನಾವು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ, ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟು. ಆ ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ ಒಳಗಡೆ ಒಂದು HTMLನ ಕ್ರಿಯೇಟ್ ಮಾಡಿ ಆ HTMLಲ್ಲಿ ಜಸ್ಟ್ ಒಂದು ಫಾರ್ಮ್ನ ಕ್ರಿಯೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಆ ಫಾರ್ಮಲ್ಲಿ ಏನಪ್ಪ ಯೂಸರ್ ನೇಮ್ನ ಎಂಟರ್ ಮಾಡ್ತೀವಿ ಅಂದರೆ ನೇಮ್ ಆಫ್ ದಿ ಎಂಪ್ಲಾಯಿ. ಓಕೆ, ನೇಮ್ ಆಫ್ ದ ಎಂಪ್ಲಾಯಿ. ಅದಾದಮೇಲೆ ಜಸ್ಟ್ ಎಂಪ್ಲಾಯಿ ಇಮೇಲ್ ಅಡ್ರೆಸ್ ಇರುತ್ತೆ. ಓಕೆನಾ, ಇಮೇಲ್ ಅಡ್ರೆಸ್ ಇರುತ್ತೆ. ಸಾಕು, ಇದೆರಡೇ ಸಾಕು ಈ ಒಂದು ಪ್ರಾಜೆಕ್ಟಲ್ಲಿ ಡೆಮಾನ್ಸ್ಟ್ರೇಷನ್ ಪರ್ಪಸ್ಸಿಗೆ. ಬೇಕಂದರೆ ಏನಕ್ಕೆ ಅಂತಂದರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಬೇರೆ ಎಲ್ಲ ಕಾಂಪೊನೆಂಟ್ಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಫಾರ್ಮ್ ಎಲಿಮೆಂಟ್ಸ್ ಬಗ್ಗೆ, ರೇಡಿಯೋ ಬಟನ್ಸ್ ಆಗಿರ್ಬೋದು, ಚೆಕ್ ಬಾಕ್ಸ್ ಆಗಿರ್ಬೋದು, ಬೇರೆ ಎಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀವಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ಸಬ್ಮಿಟ್ ಬಟನ್ ಇರುತ್ತೆ. ಓಕೆ, ಇದು ಸಬ್ಮಿಟ್ ಬಟನ್. ಯೂಸರು ಎಂಟರ್ ಮಾಡ್ತಾನೆ ಅಥವಾ ಅಡ್ಮಿನ್ ಯಾರೋ ಒಬ್ಬರು ನೇಮು ಮತ್ತು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ತಾರೆ. ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮಾಡಿದಾಗ ನಾವೇನು ಮಾಡಬೇಕು, ಈ ಫಾರ್ಮ್ನಲ್ಲಿರೋ ವ್ಯಾಲ್ಯೂಸ್ನೆಲ್ಲ ಕ್ಯಾಪ್ಚರ್ ಮಾಡಿ ನಾವು ಕಂಟ್ರೋಲರಿಗೆ ಕಳಿಸ್ಬೇಕು. ಅಂದರೆ ಸ್ಪ್ರಿಂಗ್ ಬೂಟ್ ಬ್ಯಾಕೆಂಡಿಗೆ ಕಳಿಸ್ಬೇಕು. ಸೊ ಅಲ್ಲಿ ನಮ್ಮ ಕಂಟ್ರೋಲರ್ ಲೇಯರ್ ಇರುತ್ತೆ. ಸೊ ಇದು ಕಂಟ್ರೋಲರ್ ಲೇಯರಲ್ಲಿ ನಾವೇನು ಮಾಡ್ತೀವಿ, ಹ್ಯಾಂಡ್ಲರ್ ಮೆಥಡ್ನ ಬರಿತೀವಿ. ಹ್ಯಾಂಡ್ಲರ್ ಮೆಥಡ್ನ ಬರೆದು ಆ ಹ್ಯಾಂಡ್ಲರ್ ಮೆಥಡ್ಗೆ ನಾವು ಫಾರ್ಮ್ ವ್ಯಾಲ್ಯೂಸ್ನ ಬೈಂಡ್ ಮಾಡ್ತೀವಿ. ಒಂದ್ಸಲ ಕಂಟ್ರೋಲರಿಗೆ ನಮಗೆ ವ್ಯಾಲ್ಯೂಸ್ ಸಿಕ್ಕ ಮೇಲೆ ಕಂಟ್ರೋಲರ್ ಏನು ಮಾಡುತ್ತೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದರೆ ಅಡಿಷನಲ್ ಪ್ರಾಸೆಸ್ ಮಾಡೋದಕ್ಕೋಸ್ಕರ ಸರ್ವಿಸ್ ಲೇಯರ್ನ ಹೆಲ್ಪ್ ತಗೊಳುತ್ತೆ. ಸೊ ಓಕೆನಾ, ಸರ್ವಿಸ್ ಲೇಯರ್ ಕಾಲ್ ಮಾಡುತ್ತೆ. ಇಲ್ಲಿ ಸರ್ವಿಸ್ ಲೇಯರ್ ಇರುತ್ತೆ. ಸರ್ವಿಸ್ ಲೇಯರಲ್ಲಿ ಕೂಡ ಒಂದು ಮೆಥಡ್ನ ಬರಿತೀವಿ. ಆ ಮೆಥಡ್ಗೆ ನಾವು ಫಾರ್ಮಲ್ಲಿ ಕ್ಯಾಪ್ಚರ್ ಮಾಡಿರೋ ಎಲ್ಲ ವ್ಯಾಲ್ಯೂಸ್ನು ಪಾಸ್ ಮಾಡ್ತೀವಿ. ಸರ್ವಿಸ್ ಲೇಯರ್ ಏನು ಮಾಡುತ್ತೆ, ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಅದು ಇನ್ನೊಂದು ಲೇಯರ್ ಹೆಲ್ಪ್ ತಗೊಳುತ್ತೆ. ಅದಕ್ಕೆ ನಾವು DAO ಲೇಯರ್ ಅಂತ ಕರಿತೀವಿ, ಅಥವಾ ರೆಪಾಸಿಟರಿ ಲೇಯರ್ ಅಂತ ಕೂಡ ಕರಿತೀವಿ. ಓಕೆನಾ, ಇದು ರೆಪಾಸಿಟರಿ ಲೇಯರ್ ಆಗಿರುತ್ತೆ. ಇಲ್ಲೂ ಕೂಡ ಒಂದು ಮೆಥಡ್ನ ಬರಿತೀವಿ ನಾವು. ಈ ಮೆಥಡ್ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಆ್ಯಕ್ಚುಲಾಗಿ ನಾವು ಡೇಟಾಬೇಸ್ ಆಪರೇಷನ್ನ ಪರ್ಫಾರ್ಮ್ ಮಾಡ್ತೀವಿ. ಇಲ್ಲಿ ರೆಪಾಸಿಟರಿಯಲ್ಲಿ ನಾವೇನು ಮಾಡ್ತೀವಿ, ರೆಪಾಸಿಟರಿ ಲೇಯರಲ್ಲಿ JDBC APIನ ಇಂಜೆಕ್ಟ್ ಮಾಡ್ತೀವಿ. ಓಕೆನಾ, ನಾವಿಲ್ಲೇನು ಮಾಡ್ತೀವಿ, JDBC APIನ ಇಂಜೆಕ್ಟ್ ಮಾಡ್ತೀವಿ. JDBC
ಎ ಪಿ ಐನ ಇಂಜೆಕ್ಟ್ ಮಾಡಿ ನಾವೇನು ಮಾಡ್ತೀವಿ, ಆ JDBC ಎ ಪಿ ಐನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಡೇಟಾಬೇಸ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ. ಕ್ರಿಯೇಟ್ ಮಾಡೋದಾಗಿರ್ಬೋದು, ರೀಡು, ಅಪ್ಡೇಟು, ಡಿಲೀಟ್ ಅದೆಲ್ಲ ಮಾಡ್ತೀವಿ. ಸೊ ರೆಪಾಸಿಟರಿ ಲೇಯರ್ ಈ JDBC ಎ ಪಿ ಐ ಏನು ಮಾಡುತ್ತೆ ಅಂತಂದರೆ, ಇದ್ರ ಕೆಲಸ ಇಟ್ ಈಸ್ ಗೋಯಿಂಗ್ ಟು ಇಂಟರಾಕ್ಟ್ ವಿತ್ ದಿ ಡೇಟಾಬೇಸ್. ಇದು ಡೇಟಾಬೇಸ್ ಜೊತೆಗೆ ಇಂಟರಾಕ್ಟ್ ಮಾಡುತ್ತೆ. ಈ ಡೇಟಾಬೇಸ್ ಜೊತೆಗೆ ನಾವು ಡೇಟಾಬೇಸ್ ಯೂಸ್ ಮಾಡ್ತಿರೋದು MySQL. ಅಫ್ಕೋರ್ಸ್ ನಾವು ಯಾವುದು ಡೇಟಾಬೇಸ್ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ನಾನು ಯೂಸ್ ಮಾಡ್ತಿರೋದು ಈ ಪ್ರಾಜೆಕ್ಟಲ್ಲಿ MySQL ಡೇಟಾಬೇಸ್ನ ಯೂಸ್ ಮಾಡ್ತಿದ್ದೀನಿ. MySQL ಡೇಟಾಬೇಸ್ನ ಯೂಸ್ ಮಾಡಿಕೊಂಡು ನಾವು ಇಂಟ್ರಾಕ್ಟ್ ಮಾಡಲಿಕ್ಕೆ ನಮಗೆ ಡ್ರೈವರ್ಸ್ ಬೇಕು. ಆ ಡ್ರೈವರ್ಸ್ನ JDBC ಎ ಪಿ ಐ ಪ್ರೊವೈಡ್ ಮಾಡುತ್ತೆ. ಆ JDBC ಎ ಪಿ ಐನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಇಂಟ್ರಾಕ್ಟ್ ಮಾಡ್ಬೋದು. ನಮ್ಮ ಪ್ರಾಜೆಕ್ಟ್ ಕಾನ್ಫಿಗರೇಷನ್ ಒಳಗಡೆಗೆ ನಾವು ಯಾವ ಡೇಟಾಬೇಸ್ ಯೂಸ್ ಮಾಡ್ತಿದ್ದೀವಲ್ಲ ಆ ಕಾನ್ಫಿಗರೇಷನ್ಸ್ನ ಆ್ಯಡ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ JDBC URL ಆಗಿರ್ಬೋದು, ಆಮೇಲೆ ಡೇಟಾಬೇಸ್ ನೇಮ್ ಆಗಿರ್ಬೋದು, ಯೂಸರ್ ನೇಮ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ಸ್ನು ಆ್ಯಡ್ ಮಾಡಿ ನಾವು ಡೇಟಾಬೇಸಲ್ಲಿ ಟೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಟೇಬಲ್ನ ಕ್ರಿಯೇಟ್ ಮಾಡಿ ನಾವು ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀವಿ. ಸೊ ಇದಿಷ್ಟು ಪ್ರೊಸೀಜರು. ನಾವು ಈ ಒಂದು ಪ್ರಾಜೆಕ್ಟ್ನ ನಾವು ಅಚೀವ್ ಮಾಡ್ತಾ ಹೋಗೋಣ. ಜಸ್ಟ್ ನೇಮು ಮತ್ತು ಇಮೇಲ್ ಅಡ್ರೆಸ್ನ ಟೆಕ್ಸ್ಟ್ ಬಾಕ್ಸಸ್ ಕ್ರಿಯೇಟ್ ಮಾಡೋಣ, ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ರೀಡ್ ಮಾಡ್ತೀವಿ, ಸೇವ್ ಮಾಡ್ತೀವಿ ಡೇಟಾಬೇಸ್. ಒಂದ್ಸಲ ಸೇವ್ ಮಾಡಾದಮೇಲೆ ನಾವು ಅದನ್ನೆಲ್ಲ ಡಿಸ್ಪ್ಲೇ ಮಾಡಬೇಕು. ಸೊ ಡಿಸ್ಪ್ಲೇ ಮಾಡಲಿಕ್ಕೆ ಇನ್ನೊಂದು HTML ಪೇಜನ್ನ ಕ್ರಿಯೇಟ್ ಮಾಡೋಣ, ಥೈಮ್ ಲೀಫ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡೋಣ. ಆ ಥೈಮ್ ಲೀಫ್ ಟೆಂಪ್ಲೇಟಲ್ಲಿ ಟೇಬಲ್ ಫಾರ್ಮ್ಯಾಟ್ ಒಳಗಡೆಗೆ ನಾವು ಎಲ್ಲ ಯೂಸರ್ ಇನ್ಫಾರ್ಮೇಷನ್ನು ಡಿಸ್ಪ್ಲೇ ಮಾಡೋಣ. ಯೂಸರ್ ಇಮೇಲ್ ಅಡ್ರೆಸ್ ಆಗಿರ್ಬೋದು, ಯೂಸರ್ ID ಆಗಿರ್ಬೋದು, ಯೂಸರ್ ನೇಮ್ ಆಗಿರ್ಬೋದು, ಅದನ್ನೆಲ್ಲದನ್ನು ನಾವು ಟೇಬಲ್ ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಮಾಡೋಣ. ಹಾಗಾದರೆ ನಮ್ಮ ಅಪ್ಲಿಕೇಶನ್ ಲೋಡ್ ಆದಾಗ, ವೆರಿ ಫಸ್ಟ್ ಟೈಮ್ ಅಪ್ಲಿಕೇಶನ್ ಲೋಡ್ ಆದಾಗ ನಾವೇನು ಮಾಡೋಣ, ಈ ಒಂದು HTML ಪೇಜ್ನ ಡಿಸ್ಪ್ಲೇ ಮಾಡೋಣ. ಇದನ್ನು ನಾವು ಯೂಸರ್ಸ್ ಲೀಸ್ಟ್ ಅಂತ ಕರೆಯೋಣ. ಯೂಸರ್ಸ್ ಲೀಸ್ಟ್ .html ಅಂತ ಅಂದ್ಕೊಳ್ಳೋಣ. ಇದನ್ನು ಯೂಸರ್ಸ್ ಫಾರ್ಮ್ .html ಅಂತ ಕ್ರಿಯೇಟ್ ಮಾಡೋಣ. ಇದು ಯೂಸರ್ ಫಾರ್ಮ್ .html, ಇದು ಲೀಸ್ಟ್ .html ಅಥವಾ ಯೂಸರ್ಸ್ ಲೀಸ್ಟ್ .html ಅಂತ ಈ ಎರಡು HTMLನ ಕ್ರಿಯೇಟ್ ಮಾಡಿ ನಾವು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಣ. ಸೊ ಇದರಲ್ಲಿ ನೀವು ಏನೇನು ಕಲಿತೀರಾ ಅಂತಂದರೆ, ಯಾವ ರೀತಿ JDBC ಎ ಪಿ ಐನ ಯೂಸ್ ಮಾಡ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಡೇಟಾಬೇಸ್ ಆಪರೇಷನ್ಸ್ನ ಯಾವ ರೀತಿ ಮಾಡ್ಬೋದು, ಅದೇ ರೀತಿ ನಾವು ಟೇಬಲಲ್ಲಿ ಯೂಸರ್ಸ್ ಡೇಟಾಬೇಸಲ್ಲಿರೋ ವ್ಯಾಲ್ಯೂಸ್ನ, ಡೇಟಾಬೇಸಲ್ಲಿ ಸ್ಟೋರ್ ಆಗಿರೋ ಇನ್ಫಾರ್ಮೇಷನ್ನ ಯಾವ ರೀತಿ ನಾವು HTML ಟೇಬಲಲ್ಲಿ ಡಿಸ್ಪ್ಲೇ ಮಾಡ್ಬೋದು ಅಂತ ಕೂಡ ಕಲಿಯೋಣ. ಓಕೆ, ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋನ, ಕಂಪ್ಲೀಟಾಗಿ ವಾಚ್ ಮಾಡಿರಿ. ಲೆಟ್ಸ್ ಮೂವ್ ಟು ಇಂಟೆಲಿಜೆ ಐಡಿಯಾ. ಓಕೆ, ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ನಾನು ಸ್ಕ್ರ್ಯಾಚಿಂದನೇ ಕ್ರಿಯೇಟ್ ಮಾಡ್ತೀನಿ ಪ್ರಾಜೆಕ್ಟ್ನ. ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಮಾಡ್ತಿದ್ದೆ, ಪ್ರಾಜೆಕ್ಟ್ನ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಿದ್ದೆ, ನಿಮಗೆಲ್ಲ ಹೇಳ್ತಿದ್ದೆ ಯಾವ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, pom.xml ಏನು ಆ್ಯಡ್ ಮಾಡಿದ್ದೀನಿ ಅಂತೇಳಿ. ಬಟ್ ಈ ವಿಡಿಯೋದಲ್ಲಿ ಸ್ಕ್ರ್ಯಾಚಿಂದನೇ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಅದಕ್ಕೆ ನಾವು ಫಸ್ಟು start.spring.ioಗೆ ಹೋಗೋಣ. ಸೊ ಇದು ಅಫಿಷಿಯಲ್ ಸ್ಪ್ರಿಂಗ್ ಇನಿಷಿಯಲೈಸರ್ ವೆಬ್ಸೈಟ್. ಇಲ್ಲಿ ನಾವು ಪ್ರಾಜೆಕ್ಟ್ಸ್ನ ಕ್ವಿಕ್ಕಾಗಿ ಕ್ರಿಯೇಟ್ ಮಾಡ್ಬೋದು, ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ಸ್ನ. ನಿಮಗೆ ಇದರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಪ್ಲೇಲಿಸ್ಟ್ ಕಂಪ್ಲೀಟ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಫಸ್ಟ್ ಆ ಪ್ಲೇಲಿಸ್ಟ್ನ ಮೊದಲನೇದ್ರಿಂದ ಚೆಕ್ ಮಾಡ್ತಾ ಬನ್ನಿರಿ, ನಿಮಗೆಲ್ಲ ಕಾನ್ಸೆಪ್ಟ್ಸು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಪ್ರಾಜೆಕ್ಟು ನಾವು ಮೇವನ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಮೇವನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚೂಸ್ ಮಾಡಿರೋದು ಜಾವಾನ ಸೆಲೆಕ್ಟ್ ಮಾಡಿದ್ದೀವಿ. ಸ್ಪ್ರಿಂಗ್ ಬೂಟ್ ವರ್ಷನ್ನು 3.4.3, ಇದು ಲೇಟೆಸ್ಟ್ ಆ್ಯಂಡ್ ಸ್ಟೇಬಲ್ ವರ್ಷನ್ನು. ಈ ಸ್ನ್ಯಾಪ್ಶಾಟ್ M2 ಅಂತೆಲ್ಲ ಇದೆಯಲ್ಲ, ಇದನ್ನು ಸ್ಕಿಪ್ ಮಾಡಿರಿ ಆದಷ್ಟು. ಇಲ್ಲಿ ಗ್ರೂಪ್ ID ಕೊಡಬೇಕು. ನಾನೇನು ಮಾಡ್ತೀನಿ, ಗ್ರೂಪ್ IDಗೆ in.bhushan ಸಿರ್ಗೂರ್, ಆರ್ಟಿಫೆಕ್ಟ್ ID JDBC API ಡೆಮೋ ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಅದಾದಮೇಲೆ ಡಿಸ್ಕ್ರಿಪ್ಷನ್ ಬೇಕಾದರೆ ನೀವು ಇಗ್ನೋರ್ ಮಾಡ್ಬೋದು. ಪ್ಯಾಕೇಜ್ ನೇಮು ಹಾಗೆ ಇರಲಿ, ಏನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ಯಾಕೇಜಿಂಗು ಜಾರ್ ಅಂತ ಇರಲಿ. ಈಗ ಡಿಪೆಂಡೆನ್ಸೀಸ್ ಆ್ಯಡ್ ಮಾಡೋಣ. ಡಿಪೆಂಡೆನ್ಸೀಸ್ ಆ್ಯಡ್ ಮಾಡಬೇಕಾದ್ರೆ ಫಸ್ಟ್ನೇದು ವೆಬ್ ಡಿಪೆಂಡೆನ್ಸಿ ಆ್ಯಡ್ ಮಾಡ್ತೀವಿ, ಯಾಕಂದರೆ ನಾವು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ದೀವಿ. ಅದಾದಮೇಲೆ ಡೆವ್ ಟೂಲ್ಸ್ ಬೇಕು ನಮಗೆ, ಆಟೋಮೆಟಿಕ್ಕಾಗಿ ರೀಸ್ಟಾರ್ಟ್ ಆಗಲಿಕ್ಕೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಲಿಕ್ಕೆ ಡೆವ್ ಟೂಲ್ಸ್ನ ಆ್ಯಡ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಥೈಮ್ ಲೀಫ್ ಡಿಪೆಂಡೆನ್ಸಿ ಬೇಕು. ಏನಕ್ಕೆ ಅಂತಂದರೆ ನಾವು ವ್ಯೂ ಪೇಜಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಇಟ್ ಈಸ್ ಎ ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನು. ಅದಾದಮೇಲೆ ನಮಗೆ ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡಲಿಕ್ಕೆ JDBC API ಬೇಕು. JDBC APIನ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ನಮಗೆ MySQL ಡ್ರೈವರ್ ಬೇಕು. ಏನಕ್ಕೆ ಅಂತಂದರೆ ನಾವು MySQL ಡೇಟಾಬೇಸ್ ಜೊತೆ ಕನೆಕ್ಟ್ ಆಗ್ತಿದ್ದೀವಿ, ಅದಕ್ಕೆ MySQL ಡ್ರೈವರ್ ಬೇಕು, ಅದನ್ನು ಆ್ಯಡ್ ಮಾಡ್ತಿದ್ದೀವಿ. ಬೇರೆ ಯಾವುದಾದ್ರೂ ಡೇಟಾಬೇಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಆ ಡೇಟಾಬೇಸ್ನ ನೇಮ್ನ ಸರ್ಚ್ ಮಾಡಿ ಆ ಒಂದು ಡ್ರೈವರ್ನ ಆ್ಯಡ್ ಮಾಡಬೇಕು. ಬಟ್ ನಾವಿಲ್ಲಿ MySQL ಯೂಸ್ ಮಾಡ್ತಿದ್ದರಿಂದ MySQL ಡ್ರೈವರ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಜೊತೆಗೇ ಬೇಕಂದರೆ ನಾವು ಲಾಂಬಾಕ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಲಾಂಬಾಕ್ನ ಇಗ್ನೋರ್ ಮಾಡ್ತಿದ್ದೀನಿ. ಜಸ್ಟ್ ಬೇಕಂದರೆ ನೀವು ಪ್ರಾಜೆಕ್ಟ್ ಸ್ಟ್ರಕ್ಚರ್ನ ಚೆಕ್ ಮಾಡಬೇಕು ಅಂದರೆ ಎಕ್ಸ್ಪ್ಲೋರ್ ಅಂತ ಮಾಡಿರಿ, ಇಲ್ಲ ಅಂದರೆ ಜನರೇಟ್ ಅಂತ ಕೊಡ್ರಿ, ಆಟೋಮ್ಯಾಟಿಕಲಿ ಪ್ರಾಜೆಕ್ಟು ಜನರೇಟ್ ಆಗುತ್ತೆ. ಈ ಪ್ರಾಜೆಕ್ಟ್ನ ನೀವು ಇಂಟೆಲಿಜೆ ಐಡಿಯಾದಲ್ಲಿ ಓಪನ್ ಮಾಡಿರಿ, ಎಕ್ಸ್ಟ್ರಾಕ್ಟ್ ಮಾಡಿ. ಆಲ್ರೈಟ್, ನಾನು ಆ್ಯಕ್ಚುಲಿ ಪ್ರಾಜೆಕ್ಟ್ನ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಈಗ ನೀವು ಅದನ್ನು ಇಂಟೆಲಿಜೆ ಐಡಿಯಾದಲ್ಲಿ ಓಪನ್ ಮಾಡಬೇಕು ಅಂತಂದರೆ ಇಲ್ಲಿ ಮೇವನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಈ ಥರ ಎಕ್ಸ್ಪ್ಲೋರರ್ ಓಪನ್ ಆಗುತ್ತೆ. ಇಲ್ಲಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿದ್ರಿ ಅಂದರೆ
ಆ ಪ್ರಾಜೆಕ್ಟ್ ಎಲ್ಲಿದೆ ಅಂತ ಲೊಕೇಶನ್ ಕೇಳುತ್ತೆ. ಆ ಲೊಕೇಶನ್ನ ಚೂಸ್ ಮಾಡಿರಿ. ನಾನು JDBC API ಡೆಮೋ ಇಲ್ಲಿದೆ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಡ್ತೀನಿ. ಆಟೋಮ್ಯಾಟಿಕಲಿ ಅದು ಪ್ರಾಜೆಕ್ಟ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆ ಒಂದು ಪ್ರಾಜೆಕ್ಟಿನ ಎಕ್ಸ್ಪ್ಲೋರರ್ ಓಪನ್ ಆಗುತ್ತೆ. ಸೊ ಡಿಪೆಂಡೆನ್ಸೀಸ್ ಎಲ್ಲ ರಿಸಾಲ್ವ್ ಆಗ್ತಾ ಇರುತ್ತೆ ಇಲ್ಲಿ ಬಾಟಮಲ್ಲಿ ನೀವು ನೋಡ್ಬೋದು. ಜಸ್ಟ್ ವೆಯ್ಟ್ ಮಾಡಿರಿ ಫ್ಯೂ ಮಿನಿಟ್ಸು. ಒಂದ್ಸಲ ಎಲ್ಲ ಡಿಪೆಂಡೆನ್ಸೀಸು ಡೌನ್ಲೋಡ್ ಆದಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಪ್ರಾಜೆಕ್ಟ್ ಎಲ್ಲ ಡಿಪೆಂಡೆನ್ಸೀಸು ಡೌನ್ಲೋಡ್ ಆಗಿದೆ. ಇದಾದಮೇಲೆ ಈಗ ನೆಕ್ಸ್ಟ್ ಏನು ಮಾಡೋಣ, ಇದನ್ನು ಪ್ರಾಜೆಕ್ಟ್ನ ಓಪನ್ ಮಾಡೋಣ. ಟಿಪಿಕಲ್ ಮೇವನ್ ಪ್ರಾಜೆಕ್ಟ್ ಸ್ಟ್ರಕ್ಚರು ನಾನು ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಜಾಸ್ತಿ ಇದ್ರ ಬಗ್ಗೆ ಡೀಟೇಲಾಗಿ ಹೇಳಲಿಕ್ಕೆ ಹೋಗಲ್ಲ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ನಾವು ಅಪ್ಲಿಕೇಶನ್ ಪ್ರಾಪರ್ಟೀಸ್ ಒಳಗಡೆಗೆ ನಾವು ಡೇಟಾಬೇಸ್ ಕಾನ್ಫಿಗರೇಷನ್ಸ್ನ ಬರಿಬೇಕು. ಯಾವ ಡೇಟಾಬೇಸಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ, ಡೇಟಾಬೇಸ್ ಯೂಸರ್ ನೇಮ್ ಏನು, ಡೇಟಾಬೇಸ್ ಪಾಸ್ವರ್ಡ್ ಏನು, ಅದನ್ನೆಲ್ಲ ನಾವು ಫಸ್ಟು ಸ್ಪೆಸಿಫೈ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಪ್ರಾಪರ್ಟೀಸ್ ಒಳಗಡೆಗೆ ಆ ಕಾನ್ಫಿಗರೇಷನ್ನ ಬರೆಯೋಣ. ಇದನ್ನು ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಸ್ಪ್ರಿಂಗ್ ಡಾಟ್ ಡೇಟಾ ಸೋರ್ಸ್ ಡಾಟ್ URL ಈ ಒಂದು ಪ್ರಾಪರ್ಟಿನ ಆ್ಯಡ್ ಮಾಡಿದ್ವಿ ಅಂತಂದರೆ ನಾವು ಡೇಟಾಬೇಸ್ URLನ ಪ್ರೊವೈಡ್ ಮಾಡಬೇಕು. MySQL ಡೇಟಾಬೇಸ್ಗೆ URL JDBC :MySQL ಲೋಕಲ್ ಹೋಸ್ಟ್. ನಾವು ಕನೆಕ್ಟ್ ಆಗ್ತಿರೋದು ಲೋಕಲ್ ಹೋಸ್ಟ್ ಡೇಟಾಬೇಸಿಗೆ, ಅದಕ್ಕೋಸ್ಕರ ಲೋಕಲ್ ಹೋಸ್ಟ್ ಅಂತ ಪ್ರೊವೈಡ್ ಮಾಡ್ತಿದ್ದೀನಿ. ನಾವೇನಾದರೂ ಡೆಪ್ಲಾಯ್ ಮಾಡಿದಾಗ ರಿಮೋಟ್ URLನ ಪ್ರೊವೈಡ್ ಮಾಡ್ತೀವಿ. ಸೊ ಈಗ ಜಸ್ಟ್ ಲೋಕಲ್ ಹೋಸ್ಟ್ನ ಪ್ರೊವೈಡ್ ಮಾಡಿ ಡಿಫಾಲ್ಟ್ 3306 ಇರುತ್ತೆ ಪೋರ್ಟ್ ನಂಬರು. ಅದಾದಮೇಲೆ ಇಲ್ಲಿ ನಾವು ಡೇಟಾಬೇಸ್ ನೇಮ್ನ ಪ್ರೊವೈಡ್ ಮಾಡಬೇಕು. ಅಫ್ಕೋರ್ಸ್ ನಾವಿನ್ನೂ ಡೇಟಾಬೇಸ್ನ ಕ್ರಿಯೇಟ್ ಮಾಡಿಲ್ಲ, ಬಟ್ ನಾನು ನೇಮ್ನ ಪ್ರೊವೈಡ್ ಮಾಡ್ತೀನಿ ಯೂಸರ್ಸ್ DB. ಓಕೆ, ಅಥವಾ ಯೂಸರ್ ಮ್ಯಾನೇಜ್ಮೆಂಟ್. ಓಕೆ, ಯೂಸರ್ಸ್ DB ಅಂತಲೇ ಇರಲಿ ಶಾರ್ಟಾಗಿ. ಫೈನ್. ಈ ಒಂದು ಡೇಟಾಬೇಸ್ನ ನಾವು ಫಸ್ಟ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದೆರಡು ಪ್ರಾಪರ್ಟೀಸ್ನ ಆ್ಯಡ್ ಮಾಡಿಬಿಡೋಣ. ಸ್ಪ್ರಿಂಗ್ ಡಾಟ್ ಡೇಟಾ ಸೋರ್ಸ್ ಡಾಟ್ ಯೂಸರ್ ನೇಮ್. ಇದು ಡೇಟಾಬೇಸಿನ ಯೂಸರ್ ನೇಮ್. ನೀವೇನಾದರೂ ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಆ ಯೂಸರ್ ನೇಮ್ನ ಪ್ರೊವೈಡ್ ಮಾಡ್ಬೋದು. ನಾನು ಯಾವುದೇ ಥರ ಯೂಸರ್ನ ಕ್ರಿಯೇಟ್ ಮಾಡಿಲ್ಲ, ರೂಟ್ ಯೂಸರ್ನೇ ಸ್ಪೆಸಿಫೈ ಮಾಡ್ತೀನಿ. ಅದಾದಮೇಲೆ ಸ್ಪ್ರಿಂಗ್ ಡಾಟ್ ಡೇಟಾ ಸೋರ್ಸ್ ಡಾಟ್ ಪಾಸ್ವರ್ಡ್. ನಮಗೆ ಪಾಸ್ವರ್ಡ್ನ ಕೊಡಬೇಕು. ನಾನು ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ. ನೀವೇನು ಕೊಟ್ಟಿದ್ರಿ ಪಾಸ್ವರ್ಡು ಇನ್ಸ್ಟಾಲ್ ಮಾಡಬೇಕಾದ್ರೆ MySQL ಡೇಟಾಬೇಸು, ಆ ಪಾಸ್ವರ್ಡ್ನ ಇಲ್ಲಿ ಸ್ಪೆಸಿಫೈ ಮಾಡಿರಿ. ಓಕೆ, ಯೂಸರ್ ನೇಮ್ ಆಯಿತು, ಪಾಸ್ವರ್ಡ್ ಆಯಿತು, ಹಾಗೆಯೇ URL ಕೂಡ ಆಯಿತು. ನೀವು ಇದನ್ನು ಬಿಟ್ಟು ಬೇರೆ ಬೇರೆ ಇನ್ಫಾರ್ಮೇಷನ್ನು ಕೂಡ ಪ್ರೊವೈಡ್ ಮಾಡ್ಬೋದು, ಡ್ರೈವರ್ ಕ್ಲಾಸು, ಪ್ಲಾಟ್ಫಾರ್ಮ್ ಎಲ್ಲ. ಬಟ್ ಅದೆಲ್ಲ ಅವಶ್ಯಕತೆ ಇಲ್ಲ. ಡೈಲೆಕ್ಟ್ ಅದೆಲ್ಲ ಅವಶ್ಯಕತೆ ಇಲ್ಲ. ಆಟೋಮ್ಯಾಟಿಕಲಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಏನು ಮಾಡುತ್ತೆ, pom.xml ಏನಾದರೂ ಇಲ್ಲಿ JDBC ಆಮೇಲೆ MySQL ಡ್ರೈವರ್ ಇತ್ತು ಅಂತಂದರೆ ಆಟೋಮ್ಯಾಟಿಕಲಿ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಗೊತ್ತಾಗುತ್ತೆ MySQL ಡೇಟಾಬೇಸಿಗೆ ಕನೆಕ್ಟ್ ಮಾಡ್ತಿದ್ದಾರೆ ಅಂತೇಳಿ. ಆಟೋಮ್ಯಾಟಿಕಲಿ ಡ್ರೈವರ್ನ ಅದೇ ಲೋಡ್ ಮಾಡುತ್ತೆ. ಸೊ ಈ 3 ಇನ್ಫಾರ್ಮೇಷನು ಎನಫ್. ಓಕೆ, ಇದಾದಮೇಲೆ pom.xml ಹಾಗೇ ಇರಲಿ. ಅಪ್ಲಿಕೇಶನ್ ಪ್ರಾಪರ್ಟೀಸ್ ಒಳಗಡೆ ಈ 3 ಪ್ರಾಪರ್ಟೀಸ್ ಆ್ಯಡ್ ಮಾಡಿದ್ದೀವಿ. ಈಗ ಯೂಸರ್ಸ್ ಡೇಟಾಬೇಸ್ ಅನ್ನೋದನ್ನು ನಾವು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ MySQL ವರ್ಕ್ ಬೆಂಚಿಗೆ ಓಪನ್ ಮಾಡಿರಿ. ನೀವು ಇದರಲ್ಲಿ ವರ್ಕ್ ಬೆಂಚ್ನ ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ ಅಫ್ಕೋರ್ಸ್ ನೀವು ಟರ್ಮಿನಲಿಂದ ಕೂಡ ಕನೆಕ್ಟ್ ಆಗ್ಬೋದು, ಕಮಾಂಡ್ ಪ್ರಾಂಪ್ಟಿಂದ ಕನೆಕ್ಟ್ ಆಗ್ಬೋದು. ಸೊ ನೀವೇನು ಮಾಡಿ ಅಂತಂದರೆ ಜಸ್ಟ್ ನಿಮ್ಮ ಒಂದು ಟರ್ಮಿನಲ್ಲು ಅಥವಾ ನೀವೇನಾದರೂ ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡ್ತೀರಾ, ವಿಂಡೋಸ್ ಯೂಸ್ ಮಾಡ್ತೀರಾ ಅಂದರೆ ಓಪನ್ ಮಾಡಿಬಿಟ್ಟು MySQL -u ರೂಟ್ MySQL ಅಂತ ಫಸ್ಟ್ ಕಮಾಂಡ್ನ ಟೈಪ್ ಮಾಡಿ. ಅದಾದಮೇಲೆ -u ಏನು ಅಂದರೆ -u ಏನು ಸ್ಪೆಸಿಫೈ ಮಾಡುತ್ತೆ ಅಂದರೆ ಯೂಸರ್ ನೇಮು. ಸೊ ಯೂಸರ್ ನೇಮ್ನ ಎಂಟರ್ ಮಾಡಿರಿ. ಅದಾದಮೇಲೆ -b ಪಾಸ್ವರ್ಡ್ನ ಎಂಟರ್ ಮಾಡಿರಿ. ಈ ಪಾಸ್ವರ್ಡ್ನ ಎಂಟರ್ ಮಾಡಿರಿ. ಪಾಸ್ವರ್ಡ್ ಕೇಳುತ್ತೆ, ನೀವು ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿ. SC ಭೂಷಣ್ 05 ಇದು ನನ್ನ ಪಾಸ್ವರ್ಡು MySQL ಡೇಟಾಬೇಸಿಂದು. ನಾನು ಎಂಟರ್ ಮಾಡಿದೆ ಅಂತಂದರೆ ನೋಡ್ಬೋದು ಕಮಾಂಡ್ ಪ್ರಾಂಪ್ಟಲ್ಲಿ ಕೂಡ ನೀವು MySQL ಡೇಟಾಬೇಸಿಗೆ ಕನೆಕ್ಟ್ ಆಗ್ಬೋದು. ಇಲ್ಲೂ ಕೂಡ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇಲ್ಲೇ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಡೇಟಾಬೇಸ್ ಯೂಸರ್ಸ್ DB ಎಂಟರ್ ಮಾಡಿರಿ. ಕ್ವೆರಿ 1 ಓಕೆ 1 ರೋ ಅಫೆಕ್ಟೆಡ್ ಅಂತ ಬರುತ್ತೆ. ಈಗ ನಾವೇನು ಮಾಡೋಣ, MySQL ವರ್ಕ್ ಬೆಂಚಲ್ಲಿ ಜಸ್ಟ್ ರಿಫ್ರೆಶ್ ಮಾಡಿದ್ರಿ ಅಂತಂದರೆ ಆಟೋಮ್ಯಾಟಿಕಲಿ ಆ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಿರುತ್ತೆ ಯೂಸರ್ಸ್ DB. ನೀವು ಇಲ್ಲೂ ಕೂಡ ಕ್ರಿಯೇಟ್ ಮಾಡ್ಬೋದು. ಬಟ್ ನೀವು MySQL ವರ್ಕ್ ಬೆಂಚ್ನ ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ ಅಫ್ಕೋರ್ಸ್ ಕಮಾಂಡ್ ಪ್ರಾಂಪ್ಟಿಂದ ಕೂಡ ನೀವು ಕನೆಕ್ಟ್ ಆಗಿ ನೀವು ಬರಿಬೋದು. ಆಲ್ರೈಟ್, ಡೇಟಾಬೇಸ್ ಏನೋ ಕ್ರಿಯೇಟ್ ಮಾಡಿದ್ವಿ. ಈಗ ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಟೇಬಲ್ನ ಕ್ರಿಯೇಟ್ ಮಾಡಬೇಕಂತಂದರೆ ಫಸ್ಟು ನಾವು ಆ ಡೇಟಾಬೇಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಡೇಟಾಬೇಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಿರಿ, ಸೆಲೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಯೂಸ್ ಕಮಾಂಡ್ ಕೂಡ ನಾವು ಯೂಸ್ ಮಾಡ್ಬೋದು. ಯೂಸ್ ಡೇಟಾಬೇಸ್ ನೇಮ್. ಓಕೆ, ನಾನೀಗ ಡೇಟಾಬೇಸ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಟೇಬಲ್ ನೇಮ್ನ ಪ್ರೊವೈಡ್ ಮಾಡೋಣ. ನಾನು TBL_users ಅಂತ ಕೊಡ್ತೀನಿ. ನೀವು ನೋಡ್ಬೋದು ನಾನು ನೇಮಿಂಗ್ ಕನ್ವೆನ್ಷನ್ನು TBL ಅಂತ ಕೊಟ್ಟಿದ್ದೀನಿ. TBL ಅಂತ ಏನಕ್ಕೆ ಕೊಟ್ಟೆ ಅಂತಂದರೆ ಇಟ್ ಈಸ್ ಅ ಟೇಬಲ್, ಜಸ್ಟ್ ಎ ನೇಮಿಂಗ್ ಕನ್ವೆನ್ಷನ್. ನೀವು ಅಫ್ಕೋರ್ಸ್ ಕೊಡದೇ ಇದ್ರೂ ನಡೆಯುತ್ತೆ, ಬಟ್ ನಾನು TBL_ ಅಂತ ಕೊಡ್ತೀನಿ. ಏನಕ್ಕೆ ಅಂತಂದರೆ ನಮಗೆ ಗೊತ್ತಾಗುತ್ತೆ ಇದು ಟೇಬಲ್ ಅಂತೇಳಿ. ಬಟ್ ಇನ್ ಫ್ಯೂಚರಲ್ಲಿ ನಾವು ವ್ಯೂಸ್ನ ಕ್ರಿಯೇಟ್ ಮಾಡ್ತಿರ್ತೀವಿ, ಸ್ಟೋರ್ ಪ್ರೊಸೀಜರ್ ಎಲ್ಲ ಕ್ರಿಯೇಟ್ ಮಾಡ್ತಿರ್ತೀವಿ. ಸೊ ಆವಾಗ ನಾನು SP ಅಂತ
ಟೈಪ್ ಮಾಡ್ಬೋದು. ಅವಾಗ ಈಸಿಯಾಗಿ ಗೊತ್ತಾಗುತ್ತೆ ಸ್ಟೋರ್ ಪ್ರೊಸೀಜರ್ ಅಂತೇಳಿ. ಅದೇ ರೀತಿ ವ್ಯೂನ ಕ್ರಿಯೇಟ್ ಮಾಡಬೇಕಾದ್ರೆ ವ್ಯೂ ಅಂತ ಸ್ಪೆಸಿಫೈ ಮಾಡ್ತೀನಿ. ಸೊ ಇದೆಲ್ಲ ಇಂಡಿಕೇಷನ್ಸು, ಅದನ್ನೆಲ್ಲ ನೀವು ಫಾಲೋ ಮಾಡಿರಿ ನೀವು ಯೂಸ್ ಮಾಡ್ತಿದ್ದೀರಾ ಅಂತಂದರೆ. ಓಕೆ, ಇದಾದಮೇಲೆ ಟೇಬಲ್ನ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟು 3 ಕಾಲಮ್ಸ್ನ ಕ್ರಿಯೇಟ್ ಮಾಡೋಣ. ಒಂದು ನಮಗೆ ಐ ಡಿ ಬೇಕೇ ಬೇಕು ಪ್ರೈಮರಿ ಕೀಗೆ. ಸೊ ಐ ಡಿ ವಿಚ್ ಈಸ್ ಆಫ್ ಇಂಟೀಜರ್ ಟೈಪು. ನಾನು ಇದನ್ನು ಆಟೋ ಇನ್ಕ್ರಿಮೆಂಟ್ ಅಂತ ಮಾಡ್ತೀನಿ. ನನಗೆ ಪ್ರತಿ ಸಲ ರೆಕಾರ್ಡ್ ಇನ್ಸರ್ಟ್ ಮಾಡಿದಾಗ ಇದ್ರ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಬೇಕು, ಆಟೋ ಇನ್ಕ್ರಿಮೆಂಟ್. ಅದಾದಮೇಲೆ ಇದನ್ನು ಪ್ರೈಮರಿ ಕೀ ಮಾಡ್ತೀನಿ, ಪ್ರೈಮರಿ ಕೀ. ನೆಕ್ಸ್ಟು ನೇಮ್ನ ಸ್ಪೆಸಿಫೈ ಮಾಡೋಣ. ಯೂಸರ್ ನೇಮ್ ಆಗಿರ್ತದ್ದು, ಅಂದರೆ ನೇಮ್ ಆಫ್ ದಿ ಯೂಸರ್ ಅದು. ಅದಕ್ಕೆ ವ್ಯಾರ್ ಕ್ಯಾರು. ಸೊ 255 ಕ್ಯಾರೆಕ್ಟರ್ಸ್ ಅಥವಾ 100 ಕ್ಯಾರೆಕ್ಟರ್ಸ್ ಕೊಡ್ಬೋದು. ನಾನು 255 ಕೊಡ್ತೀನಿ. ನಾನು ಇದನ್ನು ನಾಟ್ ನಲ್ ಮಾಡ್ತೀನಿ, ಅಂದರೆ ಇದು ಯಾವುದೇ ಕಾರಣಕ್ಕೂ ನಲ್ ವ್ಯಾಲ್ಯೂ ಅಕ್ಸೆಪ್ಟ್ ಮಾಡಲ್ಲ. ಅದಾದಮೇಲೆ ಇಮೇಲ್ ಕೂಡ ವ್ಯಾರ್ ಕ್ಯಾರ್. ಇದನ್ನು ನಾನು 255 ಕ್ಯಾರೆಕ್ಟರ್ಸ್ ಅಲೋ ಮಾಡ್ತೀನಿ. ಇದು ಕೂಡ ನಾಟ್ ನಲ್ ಆಗಿರಬೇಕು. ಅದೇ ರೀತಿ ಬೇಕಂದರೆ ನಾವು ಇದನ್ನು ಯುನೀಕ್ ಅಂತ ಕೂಡ ನಾವು ಕೊಡ್ಬೋದು. ಓಕೆ ಫೈನ್. ಬಟ್ ನಾವೇನು ಮಾಡೋಣ, ಜಸ್ಟ್ ಇಷ್ಟೇ ಇರಲಿ. ಓಕೆ, ಐ ಡಿ, ನೇಮ್ ಮತ್ತು ಇಮೇಲ್ ಅಡ್ರೆಸ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಈ ಒಂದು ಆ್ಯರೋನ ಕ್ಲಿಕ್ ಮಾಡ್ತೀನಿ, ಈ ಒಂದು ಸಿಂಬಲ್ನ. ಆಟೋಮ್ಯಾಟಿಕ್ಕಾಗಿ ನಮಗೆ ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ. ರೀಲೋಡ್ ಮಾಡಿರಿ, ಟೇಬಲ್ ಕ್ರಿಯೇಟ್ ಆಗಿರುತ್ತೆ, TBL_users. ಈಗ ಇದರೊಳಗಡೆಗೆ ಯಾವುದೇ ಥರ ವ್ಯಾಲ್ಯೂಸ್ ಇಲ್ಲ, ಬೇಕಂದರೆ ಚೆಕ್ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ TBL users. ಓಕೆ, TBL_users. ಓಕೆ, TBL_users ಏನೋ ಎರರ್ ಬರ್ತಿದೆ. TBL_users ಏನಕ್ಕೆ ಎರರ್ ಬರ್ತಿದೆ, ವಿಲ್ ಸಿ. ಓಕೆ ಫೈನ್. ಜಸ್ಟ್ ಈ ಸೆಮಿಕೋಲನ್ನ ಆ್ಯಡ್ ಮಾಡಿರಲಿಲ್ಲ, ಆ್ಯಡ್ ಮಾಡಿದೆ. ಒಂದು ಪ್ರತಿಯೊಂದು ಸ್ಟೇಟ್ಮೆಂಟ್ ಆದಮೇಲೂ ಸೆಮಿಕೋಲನ್ ಎಂಟರ್ ಮಾಡಿರಿ. ಅದಾದಮೇಲೆ ಈ ಒಂದು ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ. ನನಗೆ ಏನು ಬರ್ತಿದೆ, ಈ ಒಂದು ಟೇಬಲಲ್ಲಿ ಯಾವುದೇ ಥರ ವ್ಯಾಲ್ಯೂಸ್ ಇಲ್ಲ. ಅಫ್ಕೋರ್ಸ್ ಈಗ ತಾನೇ ಕ್ರಿಯೇಟ್ ಮಾಡಿದ್ದೀವಿ, ಯಾವುದೇ ಥರ ವ್ಯಾಲ್ಯೂಸ್ ಇಲ್ಲ, ಅದು ಹಾಗೇ ಇರಲಿ, ನೋ ಪ್ರಾಬ್ಲಮ್. ಈಗೇನು ಮಾಡೋಣ, ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ವಿ, ಅದೇ ರೀತಿ ಟೇಬಲ್ನ ಕೂಡ ಕ್ರಿಯೇಟ್ ಮಾಡಿದ್ವಿ. ಈಗ ಏನು ಮಾಡ್ಬೇಕು, ನಾವು ಸ್ಪ್ರಿಂಗ್ ಫ್ರೇಮ್ವರ್ಕ್ ಅಂದರೆ ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ ಒಳಗಡೆಗೆ ನಾವು ಈ ಡೇಟಾಬೇಸ್ಗೆ ಕನೆಕ್ಟ್ ಆಗೋ ರೀತಿ ಕಾನ್ಫಿಗರೇಷನ್ ಕೂಡ ಮಾಡಿದ್ದೀವಿ. ಈಗ ನಮ್ಮ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ವಾಪಸ್ ಇಂಟೆಲಿಜಿ ಐಡಿಯಾಗೆ ಹೋಗೋಣ. ಇಲ್ಲಿ ಏನು ಮಾಡೋಣ ಅಂತಂದರೆ, ನಾನು ಕ್ವಿಕ್ಕಾಗಿ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ದಿಸ್ ಇಸ್ ಟೆಂಪ್ಲೇಟ್ ಇಂಪ್ಲಿಕೇಟ್. ನಾನು JDBC API ಡೆಮೋಗೆ ಹೋಗೋಣ. ಇಲ್ಲಿ ಮೇನ್ ಜಾವಾ ಈ ಒಂದು ಪ್ಯಾಕೇಜ್ ಒಳಗಡೆಗೆ ಬೇರೆ ಬೇರೆ ಪ್ಯಾಕೇಜಸ್ನ ಕ್ರಿಯೇಟ್ ಮಾಡ್ತೀನಿ. ಮೊದಲನೇ ಪ್ಯಾಕೇಜ್ ನಾನು ಕ್ರಿಯೇಟ್ ಮಾಡೋದು ಕಂಟ್ರೋಲರ್ ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀನಿ. ಅದೇ ರೀತಿ ನಮಗೆ ಸರ್ವಿಸ್ ಪ್ಯಾಕೇಜ್ ಕೂಡ ಬೇಕು. ಸರ್ವಿಸ್ ಪ್ಯಾಕೇಜ್ನ ಕ್ರಿಯೇಟ್ ಮಾಡೋಣ. ಸರ್ವಿಸ್, ಅದಾದಮೇಲೆ ನಮಗೆ ರೆಪಾಸಿಟರಿ. ಓಕೆ, ಈ 3 ಪ್ಯಾಕೇಜಸ್ನ ಏನಕ್ಕೆ ಇವು 3 ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀವಿ, ಒಂದು ಪ್ರಾಜೆಕ್ಟ್ನ ಆರ್ಗನೈಸ್ ಮಾಡಲಿಕ್ಕೆ. ನಾನು ಎಲ್ಲ ಒಂದು ಕ್ಲಾಸಸ್ನು ನಾನು ಒಂದೇ ಪ್ಯಾಕೇಜ್ ಒಳಗಡೆ ಆ್ಯಡ್ ಮಾಡ್ಬೋದು. ಬಟ್ ಏನಾಗ್ತಾ ಹೋಗುತ್ತೆ, ಅದು ಹೋಗ್ತಾ ಅಪ್ಲಿಕೇಶನ್ನು ಸ್ಕೇಲ್ ಆಗ್ತಾ ಇದ್ದಂಗೆ, ತುಂಬ ದೊಡ್ಡದಾಗ್ತಾ ಇದ್ದಂಗೆ ಎಲ್ಲ ಕ್ಲಾಸಸ್ಸು ಒಂದೇ ಪ್ಯಾಕೇಜಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲರ್ನ ಬೇರೆ ಪ್ಯಾಕೇಜಲ್ಲಿ, ಸರ್ವಿಸ್ನ ಬೇರೆ ಪ್ಯಾಕೇಜಲ್ಲಿ, ರೆಪಾಸಿಟರಿನ ಬೇರೆ ಬೇರೆ ಪ್ಯಾಕೇಜಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಫಸ್ಟು ರೆಪಾಸಿಟರಿ ಲೇಯರ್ನ ನಾವು ಯೂಸ್ ಮಾಡ್ಕೊಳ್ಳೋಣ. ಸೊ ರೆಪಾಸಿಟರಿ ಲೇಯರ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಇನ್ನೊಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡಬೇಕು, ಮಾಡೆಲ್ ಪ್ಯಾಕೇಜ್. ಈ ಮಾಡೆಲ್ ಕ್ಲಾಸಸ್ ಒಳಗಡೆಗೆ ನಾವು ಜಾವಾ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಯೂಸರ್ಸ್ ಆಬ್ಜೆಕ್ಟ್ ಸ್ಟೇಟ್ನ ನಾವು ಸ್ಟೋರ್ ಮಾಡ್ತೀವಿ. ಅದಕ್ಕೋಸ್ಕರ ಮಾಡೆಲ್ ಕ್ಲಾಸಸ್ ಬೇಕು. ನಾನು ಮಾಡೆಲ್ ಅಂತ ಕ್ರಿಯೇಟ್ ಮಾಡ್ತೀನಿ ಪ್ಯಾಕೇಜು. ಇಲ್ಲಿ ನಾವು ಒಂದು ಜಾವಾ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಈ ಜಾವಾ ಕ್ಲಾಸಿಗೆ ನಾನು ಯೂಸರ್ ಅಂತ ನೇಮ್ ಕೊಡ್ತೀನಿ. ಅಫ್ಕೋರ್ಸ್ ನೀವೇನಾದರೂ ಕೊಡ್ಬೋದು. ನಾವು ಇಲ್ಲಿ ಯೂಸರ್ ರಿಲೇಟೆಡ್ ಆಪ್ರೇಷನ್ಸ್ನ ಮಾಡ್ತಿರೋದ್ರಿಂದ ನಾನು ಯೂಸರ್ ಸ್ಟೇಟ್ನ ಸ್ಟೋರ್ ಮಾಡಲಿಕ್ಕೆ, ಯೂಸರ್ ಡೇಟಾನ ಸ್ಟೋರ್ ಮಾಡಲಿಕ್ಕೆ ಯೂಸರ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಈ ಕ್ಲಾಸಲ್ಲಿ ಯಾವುದೇ ಥರ ಹೆಚ್ಚಿಗೆ ಇನ್ಫಾರ್ಮೇಷನ್ ಏನೂ ಇರಲ್ಲ. ಜಸ್ಟ್ ನಾವೇನು ಮಾಡ್ತೀವಿ, ಒಂದು ಪ್ರೈವೇಟ್ ಫೀಲ್ಡ್ಸ್ನ ಆ್ಯಡ್ ಮಾಡ್ತೀವಿ. ಪ್ರೈವೇಟ್ ಇಂಟ್ ID, ಪ್ರೈವೇಟ್ ಸ್ಟ್ರಿಂಗ್ ನೇಮ್, ಅದೇ ರೀತಿ ಪ್ರೈವೇಟ್ ಸ್ಟ್ರಿಂಗ್ ಇಮೇಲ್. ಈ 3 ಇನ್ಫಾರ್ಮೇಷನ್ ಸಾಕು ನಮಗೆ. ಈ 3 ಇನ್ಫಾರ್ಮೇಷನಿಗೆ ನಾವು ಸೆಟರ್ಸ್ ಮತ್ತು ಗೆಟರ್ಸ್ನೆಲ್ಲ ಆ್ಯಡ್ ಮಾಡೋಣ. ಓಕೆ, ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ಜನರೇಟ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಸೆಟರ್ಸ್ ಆ್ಯಂಡ್ ಗೆಟರ್ಸ್ ಇರುತ್ತೆ. ಈ 3 ಫೀಲ್ಡ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಸೆಲೆಕ್ಟ್ ಮಾಡಿರಿ. ಸೆಟರ್ಸ್ ಮತ್ತು ಗೆಟರ್ಸು ಜನರೇಟ್ ಆಗುತ್ತೆ. ನಮಗೆ 2 ಸ್ಟ್ರಿಂಗ್ ಬೇಕಂದರೆ ಅದನ್ನು ಕೂಡ ಜನರೇಟ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಜನರೇಟ್ ಅಂತ ಕೊಟ್ಟು 2 ಸ್ಟ್ರಿಂಗ್ ಅಂತ ಸೆಲೆಕ್ಟ್ ಮಾಡಿರಿ. ಈಗ 2 ಸ್ಟ್ರಿಂಗ್ ಕೂಡ ಜನರೇಟ್ ಆಯಿತು. ಫೈನ್. ಇದಾದಮೇಲೆ ಕನ್ಸ್ಟ್ರಕ್ಟರ್ ಬೇಕಂದರೆ ಕನ್ಸ್ಟ್ರಕ್ಟರ್ ಕೂಡ ಕ್ರಿಯೇಟ್ ಮಾಡ್ಬೋದು. ಬಟ್ ನೋ ಪ್ರಾಬ್ಲಮ್, ಕನ್ಸ್ಟ್ರಕ್ಟರ್ದೆಲ್ಲ ಅವಶ್ಯಕತೆ ಇಲ್ಲ ನಮಗೆ.
ನೆಕ್ಸ್ಟ್ ಏನು ಮಾಡೋಣ, ರೆಪಾಸಿಟರಿ. ಈಗ ರೆಪಾಸಿಟರಿ ಲೇಯರ್ನ ಕ್ರಿಯೇಟ್ ಮಾಡೋಣ. ರೆಪಾಸಿಟರಿ ಲೇಯರ್ ಒಳಗಡೆಗೆ ನಾನು ಯೂಸರ್ ರೆಪಾಸಿಟರಿ ಅಂತ ಕ್ರಿಯೇಟ್ ಮಾಡ್ತೀನಿ. ಅಂದರೆ ಇಲ್ಲಿ ನಾನು ಯೂಸರಿಗೆ ರಿಲೇಟೆಡ್ ಇರೋ ಎಲ್ಲ ಡೇಟಾಬೇಸ್ ಆಪರೇಷನ್ಸ್ನ ನಾನು ಇಲ್ಲಿ ಬರಿತೀನಿ. ಓಕೆ, ಅದಕ್ಕೆ ನಾನು ರೆಪಾಸಿಟರಿ ಅಂತ ಕರೀತೀನಿ. ಯೂಸರ್ ರೆಪಾಸಿಟರಿ, ಯೂಸರ್ ರಿಲೇಟೆಡ್ ಆಪರೇಷನ್ಸ್ ಮಾಡೋದ್ರಿಂದ ಯೂಸರ್ ರೆಪಾಸಿಟರಿ. ನಾಳೆ ದಿನ ಎಂಪ್ಲಾಯಿ ರಿಲೇಟೆಡ್ ಡೇಟಾಬೇಸ್ ಆಪರೇಷನ್ ಮಾಡ್ತೀನಿ ಅಂತಂದರೆ ಎಂಪ್ಲಾಯಿ ರೆಪಾಸಿಟರಿ ಅಂತ ಕರಿತೀನಿ. ಅದೇ ರೀತಿ ಕಸ್ಟಮರ್ ರಿಲೇಟೆಡ್ ಡೇಟಾಬೇಸ್ ಆಪರೇಷನ್ ಮಾಡ್ತೀನಿ ಅಂತಂದರೆ ಕಸ್ಟಮರ್ ರೆಪಾಸಿಟರಿ ಅಂತ ಕರಿತೀನಿ. ಫೈನ್, ಈಗ ರೆಪಾಸಿಟರಿನ ಕ್ರಿಯೇಟ್ ಮಾಡಿದ್ದೀನಿ. ನಾನೇನು ಮಾಡ್ತೀನಿ, ಜಸ್ಟ್ ಇನ್ಕ್ರೀಸ್ ಮಾಡ್ತೀನಿ ಫಾಂಟ್ ಸೈಜ್ನ. ಈಗ ನಾವಿಲ್ಲಿ ಅನೋಟೇಷನ್ನ ಆ್ಯಡ್ ಮಾಡಬೇಕಂದ್ರೆ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ನಾವು ಹೇಳಬೇಕು, ಆ್ಯಸ್ ಸೂನ್ ಆ್ಯಸ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದ್ದಂಗೆ ಈ ಒಂದು ಕ್ಲಾಸಿನ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡು, ಬೀನ್ನ ಕ್ರಿಯೇಟ್ ಮಾಡು, ಅದನ್ನು ಸ್ಪ್ರಿಂಗ್ ಕಂಟೆಕ್ಸ್ಟಲ್ಲಿ ರಿಜಿಸ್ಟರ್ ಮಾಡು ಅಂತ ಹೇಳೋದಕ್ಕೆ ನಾವು ಕಾಂಪೊನೆಂಟ್ ಸ್ಟೀರಿಯೋಟೈಪ್ ಅನೋಟೇಷನ್ನ ಯೂಸ್ ಮಾಡಬೇಕು. ಅದರಲ್ಲಿ ನಾವು ರೆಪಾಸಿಟರಿ ಅನೋಟೇಷನ್ನ ಯೂಸ್ ಮಾಡ್ತೀವಿ, ರೆಪಾಸಿಟರಿ. ಫೈನ್, ಇದಾದಮೇಲೆ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು, ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ನಮಗೇನು ಬೇಕು, JDBC API ಬೇಕು. ಸೊ JDBC APIನ ನಾವು ಇಂಜೆಕ್ಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಪ್ರೈವೇಟ್ ಫೈನಲ್ JDBC ಟೆಂಪ್ಲೇಟ್ನ ಯೂಸ್ ಮಾಡ್ತೀನಿ. JDBC ಟೆಂಪ್ಲೇಟ್ನ ನೀವು ಯೂಸ್ ಮಾಡಬೇಕು. ಮಾಡೋದನ್ನ ನಾವು ಇಂಜೆಕ್ಟ್ ಮಾಡಬೇಕಿಲ್ಲಿ. ಸೊ ನಾವು ಇಂಜೆಕ್ಷನ್ ಬಗ್ಗೆ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ಯಾವ ರೀತಿ ನಾವು ಇಂಜೆಕ್ಟ್ ಮಾಡ್ತೀವಿ ಡೇಟಾಬೇಸ್ ಒಂದು ಲೇಯರ್ ಒಳಗಡೆಗೆ, ನಾವು ಯಾವ ರೀತಿ ಆಟೋ ವೈಡ್ ಮಾಡ್ತೀವಿ, ಸೆಕ್ಟರ್ ಬೇಸ್ ಇಂಜೆಕ್ಷನ್ನು, ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ನು, ಫೀಲ್ಡ್ ಬೇಸ್ ಇಂಜೆಕ್ಷನ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಕೂಡ ನಾನು JDBC ಟೆಂಪ್ಲೇಟ್ನ ಇಂಜೆಕ್ಟ್ ಮಾಡ್ತಿದ್ದೀನಿ, JDBC ಟೆಂಪ್ಲೇಟ್. ಅಫ್ಕೋರ್ಸ್ ನಾನಿಲ್ಲಿ ಆಟೋ ವೈಡ್ ಅನೋಟೇಷನ್ನ ಆ್ಯಡ್ ಮಾಡ್ಬೋದು, ಬಟ್ ನಾನೇನು ಮಾಡ್ತೀನಿ, ಇನ್ಸ್ಟೆಡ್ ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ನ ಯೂಸ್ ಮಾಡ್ತೀನಿ. ನಾನು ಹೇಳಿದೆ ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ನು ಪ್ರೊಡಕ್ಷನ್ ಲೆವೆಲಲ್ಲಿ ಪ್ರಾಜೆಕ್ಟಲ್ಲಿ ನಾವು ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ನ ಯೂಸ್ ಮಾಡ್ತೀವಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಪಬ್ಲಿಕ್ ಯೂಸರ್ ರೆಪಾಸಿಟರಿ ಕನ್ಸ್ಟ್ರಕ್ಟರ್ನ ಬರಿತೀನಿ. ಈ ಕನ್ಸ್ಟ್ರಕ್ಟರಿಗೆ ನಾನು ಇಂಜೆಕ್ಟ್ ಮಾಡ್ತೀನಿ. ಸೊ ಏನು ಮಾಡೋಣ, ಇಲ್ಲಿ ನಾನು ಪ್ಯಾರಾಮೀಟರ್ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, JDBC ಟೆಂಪ್ಲೇಟ್. ಇಲ್ಲಿ ದಿಸ್ ಡಾಟ್ JDBC ಟೆಂಪ್ಲೇಟ್ ಈಸ್ ಈಕ್ವಲ್ ಟು JDBC ಟೆಂಪ್ಲೇಟ್ನ ಇಂಜೆಕ್ಟ್ ಮಾಡ್ತೀನಿ. ಆಲ್ರೈಟ್, ಈಗ ನಮಗೆ JDBC ಟೆಂಪ್ಲೇಟನ್ನು ಇಂಜೆಕ್ಟ್ ಮಾಡಿದ್ವಿ, JDBC ಟೆಂಪ್ಲೇಟ್ ಸಿಕ್ತು. ಈ JDBC ಟೆಂಪ್ಲೇಟ್ನ ಇಟ್ಕೊಂಡು ನಾವು ಡೇಟಾಬೇಸ್ ಆಪರೇಷನ್ಸ್ನ ಮಾಡೋಣ. ನಾವೇನೇನು ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ರೀಡ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು, ಡಿಲೀಟ್ ಮಾಡಬೇಕು. ಹಾಗಾದರೆ ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಕ್ರಿಯೇಟ್ ಯಾವ ರೀತಿ ಮಾಡ್ತೀವಿ, ಕ್ರಿಯೇಟ್ ಮಾಡೋದು ಅಂತಂದರೆ ನಾವು ಡೇಟಾಬೇಸಲ್ಲಿ ಆಪರೇಷನ್ಸ್ನ, ಅಂದರೆ ಡೇಟಾಬೇಸಿಗೆ ನಾವು ಇನ್ಸರ್ಟ್ ಮಾಡೋದು, ಯಾವ ರೀತಿ ನಾವು ಇನ್ಸರ್ಟ್ ಮಾಡ್ತೀವಿ. ಬಟ್ ನಾವೇನು ಮಾಡೋಣ, ಪ್ರತಿಯೊಂದನ್ನು ಈಗಲೇ ಬರೆಯೋದ್ರ ಬದಲು ನಾವೇನು ಮಾಡೋಣ, ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟಿಗೆ ರೀಡ್ ಮಾಡೋಣ, ಅಂದರೆ ಡೇಟಾಬೇಸಲ್ಲಿರೋ ರೆಕಾರ್ಡ್ಸ್ನ ರೀಡ್ ಮಾಡಿಬಿಟ್ಟು ನಾವು ನಮ್ಮ ನಮ್ಮ ಟೈಮ್ ಲೀಫ್ ಟೆಂಪ್ಲೇಟಲ್ಲಿ ನಾವು ಯಾವ ರೀತಿ ಡಿಸ್ಪ್ಲೇ ಮಾಡ್ಬೋದು ಅಂತ ಫಸ್ಟು ತೋರಿಸ್ಕೊಡ್ತೀನಿ. ನಾವು ರೀಡ್ ಮಾಡೋದಕ್ಕೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ನಾವು ರೀಡ್ ಮಾಡಬೇಕಾದ್ರೆ ನಾವು ಡೇಟಾಬೇಸಿಂದ ವ್ಯಾಲ್ಯೂಸ್ನ ಫೆಚ್ ಮಾಡಿದಾಗ ಯೂಶಲಿ ನಮಗೆ ಲೀಸ್ಟ್ ಆಫ್ ರೆಕಾರ್ಡ್ಸ್ ಸಿಗುತ್ತೆ, ಹೌದಾ? ಫಾರ್ ಎಕ್ಸಾಂಪಲ್ ನಾವು ಡೇಟಾಬೇಸಿಗೆ ಹೋದ್ವಿ ಅಂತಂದರೆ ಇಲ್ಲೇನಿದೆ, ID, ನೇಮ್, ಇಮೇಲ್ ಇದೆ. ಈ ಒಂದು ಕಾಲಮ್ಸಲ್ಲಿ ಬರೀ ಒಂದೇ ಯೂಸರ್ಸ್ ಇರ್ತಾರಾ? ಇಲ್ಲ, ನಾವು ಎಷ್ಟೊಂದು ಯೂಸರ್ನ ಎಂಟರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಭೂಷಣ್, ಭರತ್, ಭಾಸ್ಕರ್, ಅರ್ಜುನ್, ಓಕೆ, ಈ ರೀತಿ ಎಷ್ಟೊಂದು ನೇಮ್ಸ್ಗಳಿರುತ್ತೆ, ಅವ್ರದ್ದು ಇಮೇಲ್ ಅಡ್ರೆಸ್ಸು ಮತ್ತು ID ಇರುತ್ತೆ. ಸೊ ಒಂದೇ ರೆಕಾರ್ಡ್ ಅಲ್ಲ, ನಾವು ಒಂದೇ ರೆಕಾರ್ಡ್ನ ನಾವೇನಾದರೂ ಒಂದು ಜಾವಾ ಆಬ್ಜೆಕ್ಟಲ್ಲಿ ಸ್ಟೋರ್ ಮಾಡಬೇಕು ಅನ್ನೋದಾಗಿದ್ದರೆ ಯೂಸರ್ ಅಂತ ಒಂದೇ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡ್ತೀವಿ. ಬಟ್ ನಾವು ಸ್ಟೋರ್ ಮಾಡಬೇಕಾಗಿರೋದು ಮಲ್ಟಿಪಲ್ ಯೂಸರ್ಸ್ನ. ಸೊ ಅದಕ್ಕೆ ಮಲ್ಟಿಪಲ್ ಯೂಸರ್ಸ್ನ ಸ್ಟೋರ್ ಮಾಡಲಿಕ್ಕೆ ನಾವು ಜಾವಾದಲ್ಲಿ ಏನು ಯೂಸ್ ಮಾಡ್ತೀವಿ, ಲೀಸ್ಟ್ನ ಯೂಸ್ ಮಾಡ್ತೀವಿ. ಅಫ್ಕೋರ್ಸ್ ಬೇರೆ ಬೇರೆ ಡೇಟಾ ಸ್ಟ್ರಕ್ಚರ್ಸ್ನ ಯೂಸ್ ಮಾಡ್ಬೋದು, ಸೆಟ್ ಯೂಸ್ ಮಾಡ್ಬೋದು, ಮ್ಯಾಪ್ ಯೂಸ್ ಮಾಡ್ಬೋದು, ಎಷ್ಟೊಂದು ಯೂಸ್ ಮಾಡ್ಬೋದು. ಬಟ್ ಲೀಸ್ಟು ನಮಗೆ ಯೂಸ್ಫುಲ್ ಇದೆ. ಈ ಒಂದು ಸಿನಾರಿಯೋಗೆ ನಾನು ಲೀಸ್ಟ್ನ ಯೂಸ್ ಮಾಡ್ತಿದ್ದೀನಿ. ಓಕೆ, ಅದಕ್ಕೋಸ್ಕರ ರಿಟರ್ನ್ ವ್ಯಾಲ್ಯೂ ನಮಗೆ ಬರೋದು ಲೀಸ್ಟ್ ಆಫ್ ಯೂಸರ್. ಓಕೆ, ಲೀಸ್ಟ್ ಆಫ್ ಯೂಸರ್. ಇಲ್ಲಿ ನಾನು ಬೇಕಂದರೆ ಯೂಸರ್ನ ಇಂಪೋರ್ಟ್ ಮಾಡ್ತೀನಿ. ಈ ಲೀಸ್ಟ್ನ ಕೂಡ ಯೂಟಿಲ್ ಪ್ಯಾಕೇಜಿಂದ ಇಂಪೋರ್ಟ್ ಮಾಡ್ತೀನಿ. ಇದನ್ನು ನಾನು ಫೈಂಡ್ ಆಲ್ ಅಂತ ನೇಮ್ ಕೊಡ್ತೀನಿ. ಮೆಥಡ್ ನೇಮ್ ನೀವೇನು ಬೇಕಾದರೂ ಕೊಡ್ಬೋದು, ನಾನು ಇಲ್ಲಿ ಜಸ್ಟ್ ಫೈಂಡ್ ಆಲ್ ಅಂತ ಕೊಟ್ಟಿದ್ದೀನಿ. ಈಗ ಈ ಒಂದು ಮೆಥಡ್ ಒಳಗಡೆಗೆ ನಾವು JDBC ಟೆಂಪ್ಲೇಟ್ನ ಯೂಸ್ ಮಾಡಬೇಕು. JDBC ಟೆಂಪ್ಲೇಟ್ ಡಾಟ್, ಇಲ್ಲಿ ನಾನು ರೀಡ್ ಮಾಡಲಿಕ್ಕೆ, ಡೇಟಾಬೇಸಿಂದ ನಾನು ರೀಡ್ ಮಾಡಲಿಕ್ಕೆ ಕ್ವೇರಿ ಅಂತ ಒಂದು ಮೆಥಡ್ನ ಯೂಸ್ ಮಾಡ್ತೀನಿ. ಈ ಕ್ವೇರಿ ಒಳಗಡೆಗೆ ನೀವು ಕ್ವೇರಿ ಒಳಗಡೆ ನೋಡ್ಬೋದು, ನೀವೇನಿದೆ ಇಲ್ಲಿ ಸ್ಟ್ರಿಂಗ್ SQL ಅಂತ, ಅಂದರೆ ನಾವು SQL ಕ್ವೇರಿನ ಪಾಸ್ ಮಾಡ್ತೀವಿ. ಅದಾದಮೇಲೆ ರಿಸಲ್ಟ್ ಸೆಟ್ನ ನಾವು ಪಾಸ್ ಮಾಡ್ತೀವಿ. ಓಕೆ, ನಾವು ರಿಸಲ್ಟ್ ಸೆಟ್ ಆದರೂ ಪಾಸ್ ಮಾಡ್ಬೋದು ಅಥವಾ ರೋ ಮ್ಯಾಪರ್ ಆದರೂ ಪಾಸ್ ಮಾಡ್ಬೋದು. ನಾವೇನು ಮಾಡೋಣ, ರೋ ಮ್ಯಾಪರ್ನ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾವೇನು ಮಾಡಬೇಕು, SQL ಸ್ಟೇಟ್ಮೆಂಟ್ನ ಕೊಡಬೇಕು. ನಾವು ಡೇಟಾಬೇಸಲ್ಲಿ ವ್ಯಾಲ್ಯೂಸ್ನ ರೀಡ್ ಮಾಡಲಿಕ್ಕೆ ಏನು ಕ್ವೆರಿ ಯೂಸ್ ಮಾಡ್ತೀವಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಇದೇ ಕ್ವೆರಿನ ಕೂಡ ನಾವು ಅಲ್ಲೂ ಕೂಡ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ನೇ ಪ್ಯಾರಾಮೀಟರು ಕ್ವೆರಿ, SQL ಕ್ವೆರಿನ ಆ್ಯಡ್ ಮಾಡ್ತಿದ್ದೀನಿ, ಸೆಮಿಕೋಲನ್ನ ತೆಗಿಬೇಕು.
ಓಕೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಅದಾದಮೇಲೆ ಸೆಕೆಂಡ್ನೇ ಪ್ಯಾರಾಮೀಟರು ನಾವಿಲ್ಲಿ ಮ್ಯಾಪರ್ನ ಪ್ರೊವೈಡ್ ಮಾಡಬೇಕಂದ್ರೆ ನೀವು ವ್ಯಾಲ್ಯೂಸ್ನ ಫೆಚ್ ಮಾಡಿದಾಗ ಯಾವ ರೀತಿ ನಾವು ಇಲ್ಲಿ ಎಷ್ಟೊಂದು ಕಾಲಮ್ಸ್ ಇದೆ ಹೌದಾ, ಐ ಡಿ, ನೇಮ್, ಇಮೇಲ್ ಇದೆ. ಈ ಐ ಡಿನ ನಾವು ಯೂಸರ್ ಆಬ್ಜೆಕ್ಟಲ್ಲಿರೋ ಐ ಡಿ ಫೀಲ್ಡ್ಗೆ ನಾವು ಮ್ಯಾಪ್ ಮಾಡಬೇಕು. ಅದೇ ರೀತಿ ನೇಮ್, ಈ ಒಂದು ನೇಮ್ ಕಾಲಮಲ್ಲಿರೋ ವ್ಯಾಲ್ಯೂಸ್ನ ನಾವು ನೇಮ್ ಅನ್ನೋ ಫೀಲ್ಡಿಗೆ ನಾವು ಮ್ಯಾಪ್ ಮಾಡಬೇಕು. ಅದೇ ರೀತಿ ಇಮೇಲ್ ಫೀಲ್ಡಲ್ಲಿರೋ ವ್ಯಾಲ್ಯೂಸ್ನ ನಾವು ಇಮೇಲ್ ಫೀಲ್ಡ್ಗೆ ನಾವು ಮ್ಯಾಪ್ ಮಾಡಬೇಕು. ಇದನ್ನು ನಾವು ಮ್ಯಾಪ್ ಮಾಡಲಿಕ್ಕೆ, ಪ್ರಾಪರಾಗಿ ಮ್ಯಾಪ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ರೋ ಮ್ಯಾಪರ್ನ ಯೂಸ್ ಮಾಡ್ತೀವಿ. ಸೊ ಈ ರೋ ಮ್ಯಾಪರ್ನ ನಾವು ಯೂಸ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ನಾವು ಜಾವಾ 8 ಲೇಟೆಸ್ಟ್ ಫೀಚರ್ ಇದೆಯಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಬೇಡ ಅಂತಂದರೆ ನಾವು ನಾರ್ಮಲ್ ಆಗಿ ಅನಾನಿಮಸ್ ಕ್ಲಾಸ್ ಅಂತ ಕರಿತೀವಿ. ಅಂದರೆ ಜಾವಾ 8 ಫೀಚರ್ ಬರೋಕ್ಕಿಂತ ಮುಂಚೆ ನಾವು ಯಾವ ರೀತಿ ಯೂಸ್ ಮಾಡ್ತಿದ್ವಿ ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಅದಕ್ಕೊಂದು ಪ್ರೈವೇಟ್ ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಪ್ರೈವೇಟ್ ರೋ ಮ್ಯಾಪರ್, ನಮಗೆ ರೋ ಮ್ಯಾಪರ್ ಬೇಕು. ರೋ ಮ್ಯಾಪರ್ ವಿಚ್ ಈಸ್ ಆಫ್ ಟೈಪ್, ಇದು ರೋ ಮ್ಯಾಪರ್ ಏನು ಪ್ರೊವೈಡ್ ಮಾಡುತ್ತೆ, ಯಾವ ಟೈಪ್ನ ಆಬ್ಜೆಕ್ಟಿಗೆ ನೀವು ಮ್ಯಾಪ್ ಮಾಡ್ತಿದ್ದೀರಾ ಅಂತೇಳಿ. ನಾವು ಯೂಸರ್ ಆಬ್ಜೆಕ್ಟಿಗೆ ಮ್ಯಾಪ್ ಮಾಡ್ತಾ ಇದ್ದೀವಿ. ಓಕೆನಾ. ಈ ರೋ ಮ್ಯಾಪರ್ ಅನ್ನೋದು ಇಂಟರ್ಫೇಸ್. ಸೊ ಇದನ್ನು ನೀವೇನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೋಡ್ಬೋದು, ಇಟ್ ಈಸ್ ಎ ರೋ ಮ್ಯಾಪರ್. ಇದರೊಳಗಡೆಗೆ ಒಂದೇ ಒಂದು ಮೆಥಡ್ ಇದೆ, ಮ್ಯಾಪ್ ರೋ ಅಂತೇಳಿ. ಓಕೆನಾ. ಸೊ ಒಂದೇ ಒಂದು ಮೆಥಡ್ ಇದೆ. ಇದನ್ನು ನಾವು ಫಂಕ್ಷನಲ್ ಇಂಟರ್ಫೇಸ್ ಅಂತ ಕೊಡ್ತೀವಿ. ಯಾವುದೇ ಒಂದು ಇಂಟರ್ಫೇಸ್ ಒಳಗಡೆಗೆ ಜಸ್ಟ್ ಒಂದೇ ಒಂದು ಮೆಥಡ್ ಇತ್ತು ಅಂತಂದರೆ ಆ ಒಂದು ಇಂಟರ್ಫೇಸ್ನ ನಾವು ಫಂಕ್ಷನಲ್ ಇಂಟರ್ಫೇಸ್ ಆಗಿ ಕರಿಬೋದು. ಫಂಕ್ಷನಲ್ ಇಂಟರ್ಫೇಸ್ ಇದೆಲ್ಲ ನಾನು ಡಿಸ್ಕಸ್ ಮಾಡ್ತಿರೋದು ಜಾವಾ 8 ಫೀಚರ್ಸು. ನಿಮಗೆ ಜಾವಾ 8 ಫೀಚರ್ಸ್ ಗೊತ್ತಿಲ್ಲ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ಬಟ್ ಜಸ್ಟ್ ಬೇರ್ ವಿತ್ ಮೀಸ್ ಫಾರ್ ಸಮ್ ಟೈಮ್. ಓಕೆನಾ. ಈ ರೋ ಮ್ಯಾಪರು ಫಂಕ್ಷನಲ್ ಇಂಟರ್ಫೇಸು, ಇದ್ರ ಒಳಗಡೆಗೆ ನಾವು ಮ್ಯಾಪ್ ರೋ ಅಂತ ಒಂದೇ ಒಂದು ಮೆಥಡ್ ಇದೆ. ಈ ರೀತಿ ಫಂಕ್ಷನಲ್ ಇಂಟರ್ಫೇಸಸ್ ಒಳಗಡೆಗೆ ಈ ಥರ ಫಂಕ್ಷನಲ್ ಇಂಟರ್ಫೇಸ್ ಇತ್ತು ಅಂತಂದರೆ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡ್ಬೋದು. ಬಟ್ ನಾವೇನು ಮಾಡೋಣ, ಈಗ ನಿಮಗೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಎಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಜಸ್ಟ್ ನಾರ್ಮಲ್ ವೇಯಲ್ಲೇ ಯೂಸ್ ಮಾಡೋಣ. ಯೂಸರ್ ರೆಪಾಸಿಟರಿ ಒಳಗಡೆಗೆ ನೀವು ಈ ರೋ ಮ್ಯಾಪರ್ ಒಳಗಡೆಗೆ ಏನಿದೆ ಒಂದು ಮೆಥಡ್ ಇದೆ. ಓಕೆನಾ. ಸೊ ನಾವೇನು ಮಾಡೋಣ, ಈಗ ಇದನ್ನು ನಾನು ಯೂಸರ್ ಮ್ಯಾಪರ್ ಅಥವಾ ಯೂಸರ್ ರೋ ಮ್ಯಾಪರ್ ಅಂತ ಕರಿತೀನಿ. ಅದಾದಮೇಲೆ ಈಗ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ, ರೋ ಮ್ಯಾಪರ್. ನಾನು ಆಟೋಮ್ಯಾಟಿಕಲಿ ಇಂಟರ್ಫೇಸ್ ಆಗಿರೋದ್ರಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ, ಬಟ್ ನಾವು ಅನಾನಿಮಸ್ ಇನ್ನರ್ ಕ್ಲಾಸಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಇಲ್ಲೇನು ಮಾಡಿದ್ದೀನಿ, ಆ ಒಂದು ಅನಾನಿಮಸ್ ಇನ್ನರ್ ಕ್ಲಾಸಸ್ಸಿಗೆ ಆಟೋಮ್ಯಾಟಿಕ್ ಆಗಿ ಈ ಒಂದು ಮೆಥಡ್ನ ನಾವು ಓವರ್ ರೈಡ್ ಮಾಡ್ತಾ ಇದ್ದೀವಿ. ಮ್ಯಾಪ್ ರೋ ಅಂತ ಇದೆ ಹೌದಾ. ಸೇಮ್ ಈ ರೋ ಮ್ಯಾಪರ್ ಒಳಗಡೆ ಇದ್ದಂಥ ಮೆಥಡ್ನೇ ನಾವಿಲ್ಲಿ ಓವರ್ ರೈಡ್ ಮಾಡ್ತಿದ್ದೀವಿ. ಓಕೆನಾ. ಈ ಮೆಥಡ್ನ ನಾವು ಓವರ್ ರೈಡ್ ಮಾಡ್ತಿದ್ದೀವಿ. ಇದಕ್ಕೆ ರಿಸಲ್ಟ್ ಸೆಟ್ ಸಿಗುತ್ತೆ, ರೋ ನಂಬರ್ ಕೂಡ ಸಿಗುತ್ತೆ. ಇದು SQL ಎಕ್ಸೆಪ್ಷನ್ ಅಂತ ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಫೈನ್. ಈಗೇನು ಮಾಡೋಣ, ಈ ಒಂದು ಮ್ಯಾಪ್ ರೋ ಒಳಗಡೆಗೆ ನಾವು ಇಂಪ್ಲಿಮೆಂಟೇಷನ್ನ ಬರಿತಾ ಹೋಗೋಣ. ಅಂದರೆ ಯಾವ ರೀತಿ ನಾವು ಮ್ಯಾಪ್ ಮಾಡಬೇಕು ಅಂತೇಳಿ. ಈ ರಿಸಲ್ಟ್ ಸೆಟ್ ಒಳಗಡೆ ಏನೇನು ಸಿಗುತ್ತೆ ನಮಗೆ, ರಿಸಲ್ಟ್ ಸೆಟ್ ಒಳಗಡೆಗೆ ಪ್ರತಿಯೊಂದು ಕಾಲಮಿನ ವ್ಯಾಲ್ಯೂಸ್ ಸಿಗುತ್ತೆ, ನೇಮ್, ID ಮತ್ತು ಇಮೇಲ್ ಅಡ್ರೆಸ್. ಅದನ್ನು ನಾವು ಜಾವಾ ಆಬ್ಜೆಕ್ಟಿಗೆ ನಾವು ಮ್ಯಾಪ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಏನು ಮಾಡೋಣ, ಜಾವಾ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ನಾವು ಯಾಕಂದರೆ ಈ ರಿಸಲ್ಟ್ ಸೆಟ್ಟಲ್ಲಿ ಬರ್ತಿರೋ ವ್ಯಾಲ್ಯೂಸ್ನ ನಾವು ಜಾವಾ ಆಬ್ಜೆಕ್ಟಿಗೆ ಮ್ಯಾಪ್ ಮಾಡಬೇಕು. ಅದಕ್ಕೆ ನಮಗೆ ಜಾವಾ ಆಬ್ಜೆಕ್ಟ್ ಬೇಕು. ಫಸ್ಟು ಜಾವಾ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಯೂಸರ್ ನ್ಯೂ ಯೂಸರ್, ರೈಟ್. ಈಗ ನಾನೇನು ಮಾಡ್ತೀನಿ, ಈ ಯೂಸರಿಗೆ ನಾನು ಫಸ್ಟು ID ಮ್ಯಾಪ್ ಮಾಡಬೇಕು. ಈ ID ಮ್ಯಾಪ್ ಮಾಡಲಿಕ್ಕೆ ನಮಗೆ ರಿಸಲ್ಟ್ ಸೆಟ್ಟಲ್ಲಿ RS ಅಂತಿದೆಯಲ್ಲ, ಇದು ರಿಸಲ್ಟ್ ಸೆಟ್. ಈ ರಿಸಲ್ಟ್ ಸೆಟ್ ಒಳಗಡೆಗೆ ನಾವು ಬೇರೆ ಬೇರೆ ಮೆಥಡ್ಸ್ನ ಕಾಲ್ ಮಾಡ್ಬೋದು. ಒಂದು ಗೆಟ್ ಇಂಟ್ ಅಂತೇಳಿ, ಗೆಟ್ ಇಂಟ್ ಅಂತ ಇದೆ. ಇಲ್ಲಿ ನಾವು ಕಾಲಮ್ ಇಂಡೆಕ್ಸ್ನ ಕೊಡ್ಬೋದು ಅಥವಾ ಕಾಲಮ್ ನೇಮ್ನ ಕೂಡ ಪ್ರೊವೈಡ್ ಮಾಡ್ಬೋದು. ನಾನೇನು ಮಾಡ್ತೀನಿ, ಕಾಲಮ್ ಲೇಬಲ್ನ ಪ್ರೊವೈಡ್ ಮಾಡ್ತೀನಿ, ಸ್ಟ್ರಿಂಗ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಾನೇನು ಮಾಡ್ತೀನಿ, ಯಾವ ಕಾಲಮ್ನ ನಾನು ID ಫೀಲ್ಡ್ಗೆ ಮ್ಯಾಪ್ ಮಾಡಬೇಕು. ನಮ್ಮ ಡೇಟಾಬೇಸಲ್ಲಿ 3 ಕಾಲಮ್ ಇದೆ. ID ಕಾಲಮಲ್ಲಿರೋ ವ್ಯಾಲ್ಯೂಸ್ನ ನಾನೇನು ಮಾಡಬೇಕು, ID ಫೀಲ್ಡ್ಗೆ ನಾನು ಮ್ಯಾಪ್ ಮಾಡಬೇಕು. ಈ ID ಫೀಲ್ಡ್ ಅನ್ನೋದು ಇಂಟಿಜರ್ ಟೈಪು. ಈ ಡೇಟಾಬೇಸಲ್ಲಿ ID ಕಾಲಮಲ್ಲಿ ಏನಿರುತ್ತೆ, ವ್ಯಾಲ್ಯೂಸ್ ಎಲ್ಲ ಇಂಟಿಜರ್ ವ್ಯಾಲ್ಯೂ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಗೆಟ್ ಇಂಟ್ ಅಂತ ಪ್ರೊವೈಡ್ ಮಾಡಿದ್ದೀನಿ. ಓಕೆನಾ. ಗೆಟ್ ಇಂಟ್ ಅಂದರೆ ಇಂಟಿಜರ್ ವ್ಯಾಲ್ಯೂನ ಅದು ಫೆಚ್ ಮಾಡುತ್ತೆ. ಇಲ್ಲಿ ಕಾಲಮ್ ನೇಮ್ನ ಪ್ರೊವೈಡ್ ಮಾಡ್ತೀನಿ, ಕಾಲಮ್ ನೇಮು ID. ಇದಾದಮೇಲೆ ನೆಕ್ಸ್ಟ್ ನಾವೇನು ಮಾಡೋಣ, ರಿಸಲ್ಟ್ ಸೆಟ್ ಡಾಟ್ ಗೆಟ್ ಇಂಟ್. ಓಕೆ, ಯೂಸರ್ ಡಾಟ್ ಇದು ಗೆಟ್ ID ಅಲ್ಲ, ದಿಸ್ ಈಸ್ ಸೆಟ್ ID. ನಾನು ಗೆಟ್ ID ಅಂತ ಕೊಟ್ಟಿದ್ದೀನಿ, ಯಾಕಂದರೆ ನಾವು ಯೂಸರಿಗೆ ಸೆಟ್ ಮಾಡ್ತಾ ಇದ್ದೀವಿ. ಯೂಸರ್ ಡಾಟ್ ಸೆಟ್ ID. ಇಲ್ಲಿ ನಾನೇನು ಮಾಡ್ತಿದ್ದೀನಿ, ರಿಸಲ್ಟ್ ಸೆಟ್ ಒಳಗಡೆ ಬರ್ತಿರೋ ID ಬರ್ತಿರೋ ವ್ಯಾಲ್ಯೂಸ್ನ ನಾನು ಯೂಸರ್ ID ಫೀಲ್ಡ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೇಮು ಮತ್ತು ಇಮೇಲ್ ಕೂಡ ನಾನು ಸೆಟ್ ಮಾಡಬೇಕು. ಅದಕ್ಕೆ ಯೂಸರ್ ಡಾಟ್ ಸೆಟ್ ನೇಮ್. ಇಲ್ಲಿ ನಾನು ರಿಸಲ್ಟ್ ಸೆಟ್ ಡಾಟ್ ಗೆಟ್ ಸ್ಟ್ರಿಂಗ್ ಅಂತ ಪ್ರೊವೈಡ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ನೇಮ್ ಯಾವಾಗಲೂ ಸ್ಟ್ರಿಂಗ್ ಆಗಿರುತ್ತೆ, ಅದಕ್ಕೆ ಗೆಟ್ ಸ್ಟ್ರಿಂಗ್. ಇಲ್ಲಿ ಕಾಲಮ್ ನೇಮ್ನ ಪ್ರೊವೈಡ್ ಮಾಡಬೇಕು, ಕಾಲಮ್ ನೇಮು ನೇಮ್
ಇಲ್ಲಿ ನಾವು ಡೇಟಾಬೇಸಲ್ಲಿ ಏನು ಕ್ರಿಯೇಟ್ ಮಾಡಿದ್ವಿ, ಕಾಲಮ್ ನೇಮ್ ಅಂತ ಇದೆ, ಅದಕ್ಕೆ ನೇಮ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಯೂಸರ್ ಡಾಟ್ ಸೆಟ್ ಇಮೇಲ್, ಇಲ್ಲಿ ರಿಸಲ್ಟ್ ಸೆಟ್ ಡಾಟ್ ಗೆಟ್ ಸ್ಟ್ರಿಂಗ್, ಇಮೇಲ್ ಕೂಡ ಸ್ಟ್ರಿಂಗ್ ಆಗಿರುತ್ತೆ. ಇಲ್ಲಿ ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡೋಣ ವಿಚ್ ಈಸ್ ಇಮೇಲ್. ಇದಾದಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ರಿಟರ್ನ್ ಯೂಸರ್ನ ರಿಟರ್ನ್ ಮಾಡ್ತೀನಿ. ಫೈನ್. ಸೊ ನಾನೇನು ಮಾಡಿದೆ, ಜಸ್ಟ್ ರೋ ಮ್ಯಾಪರ್ನ ಕ್ರಿಯೇಟ್ ಮಾಡಿದೆ. ಆ ರೋ ಮ್ಯಾಪರ್ ಅನ್ನೋದು ಏನು ಇಂಟರ್ಫೇಸ್ ಅದರೊಳಗಡೆಗೆ ಮ್ಯಾಪ್ ರೋ ಅಂತ ಒಂದು ಮೆಥಡ್ ಇದೆ. ಆ ಮೆಥಡ್ಗೆ ನಾವು ರಿಸಲ್ಟ್ ಸೆಟ್ಟು ಮತ್ತು ರೋ ನಂಬರ್ನ ಇನ್ಪುಟಾಗಿ ಪಾಸ್ ಮಾಡ್ತೀವಿ. ಇಲ್ಲಿ ರಿಸಲ್ಟ್ ಸೆಟ್ಟಲ್ಲಿ ನಮಗೆ ಏನು ಸಿಗುತ್ತೆ, ಎಲ್ಲ ವ್ಯಾಲ್ಯೂಸು ಸಿಗ್ತಾ ಇರುತ್ತೆ ಡೇಟಾಬೇಸಿಂದ ಫೆಚ್ ಮಾಡಿರೋದು. ನಾನೇನು ಮಾಡ್ತೀನಿ, ಅದರಲ್ಲಿ ಇಂಟಿಜರ್ನ ಯೂಸ್ ಮಾಡಿಕೊಂಡು ಗೆಟ್ ಇಂಟ್ ಅಂತ ಯೂಸ್ ಮಾಡಿಕೊಂಡು ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡಿ ನಾನು ಯೂಸರ್ ಐ ಡಿಗೆ ನಾನು ಫೀಲ್ಡಿಗೆ ವ್ಯಾಲ್ಯೂನ ಸೆಟ್ ಮಾಡ್ತೀನಿ. ಅದೇ ರೀತಿ ನೇಮಿಗೆ ಸೆಟ್ ಮಾಡ್ತೀನಿ, ಇಮೇಲ್ ಅಡ್ರೆಸ್ಗೆ ಸೆಟ್ ಮಾಡ್ತೀನಿ. ಸೊ ರೋ ಮ್ಯಾಪರ್ ಏನು ಹೆಲ್ಪ್ ಮಾಡುತ್ತೆ ನಮಗೆ ಅಂತಂದರೆ, ಮ್ಯಾಪ್ ಮಾಡಲಿಕ್ಕೆ ಕರೆಕ್ಟಾಗಿ ಒಂದು ಜಾವಾ ಆಬ್ಜೆಕ್ಟಿಗೆ ಡೇಟಾಬೇಸಿಂದ ಬರ್ತಿರೋ ವ್ಯಾಲ್ಯೂಸ್ನ ಮ್ಯಾಪ್ ಮಾಡಲಿಕ್ಕೆ ರೋ ಮ್ಯಾಪರು ಹೆಲ್ಪ್ ಮಾಡುತ್ತೆ. ಸೊ ಈಗ ನಾವು ರೋ ಮ್ಯಾಪರ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ರೋ ಮ್ಯಾಪರ್ನ ಕ್ರಿಯೇಟ್ ಮಾಡಿದ್ವಿ. ಈಗ ನಾವು ಈ ರೋ ಮ್ಯಾಪರ್ನ ಯೂಸರ್ ರೋ ಮ್ಯಾಪರ್ನ ನಾವೇನು ಮಾಡ್ತೀವಿ, ಇಲ್ಲಿ ಸೆಕೆಂಡ್ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀವಿ. ಓಕೆ, ಯೂಸರ್ ರೋ ಮ್ಯಾಪರ್ನ ನಾವು ಈ ಒಂದು ಕ್ವೇರಿ ಅನ್ನೋ ಒಂದು ಮೆಥಡ್ಗೆ ಪಾಸ್ ಮಾಡ್ತೀವಿ. ಈ ಕ್ವೇರಿ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಿ, ನಾವು ಡೇಟಾಬೇಸಿಂದ ರೀಡ್ ಮಾಡಲಿಕ್ಕೆ ವ್ಯಾಲ್ಯೂಸ್ನ. ಅಲ್ಲಿ ಫಸ್ಟ್ನೇ ಪ್ಯಾರಾಮೀಟರು SQL ಕ್ವೇರಿನ ಪಾಸ್ ಮಾಡ್ತೀವಿ, ಸೆಕೆಂಡ್ನೇ ಪ್ಯಾರಾಮೀಟರು ರೋ ಮ್ಯಾಪರ್ನ ಪಾಸ್ ಮಾಡ್ತೀವಿ. ಫೈನ್. ಈಗ ನಾವು ಇದನ್ನು ಪಾಸ್ ಮಾಡಿದ್ವಿ, ನಮಗೆ ವ್ಯಾಲ್ಯೂಸ್ ಎಲ್ಲ ಸಿಕ್ಕಿದೆ. ಈಗೇನು ಮಾಡೋಣ, ನಾವು ರಿಟರ್ನ್ ಮಾಡಬೇಕು ಇದನ್ನು. ಏನಕ್ಕೆ ಅಂತಂದರೆ ನಾವಿಲ್ಲಿ ರೀಡ್ ಅಂತ ಏನು ಮೆಥಡ್ ಬರೆದಿದ್ದೀವಲ್ಲ, ಈ ಒಂದು ಮೆಥಡ್ಡು ಎಲ್ಲ ಲಿಸ್ಟ್ ಆಫ್ ಯೂಸರ್ಸ್ನ ರಿಟರ್ನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ರಿಟರ್ನ್ ಕೀವರ್ಡ್ನ ಆ್ಯಡ್ ಮಾಡ್ತೀನಿ. ಸೊ ನಾನೇನು ಮಾಡ್ತಿದ್ದೀನಿ, ರಿಟರ್ನ್ ಲಿಸ್ಟ್ ಆಫ್ ಯೂಸರ್ಸ್ನ ರಿಟರ್ನ್ ಮಾಡ್ತಿದ್ದೀನಿ. ಡೇಟಾಬೇಸಲ್ಲಿರೋ ಎಲ್ಲ ಯೂಸರ್ಸ್ನ ರಿಟರ್ನ್ ಮಾಡ್ತಾ ಇದ್ದೀನಿ. ಫೈನ್. ಈಗ ಎಲ್ಲ ರೀಡ್ ಮಾಡಿದ್ದೀನಿ. ಈಗೇನು ಮಾಡಬೇಕು, ಈ ಫೈಂಡ್ ಆಲ್ ಮೆಥಡ್ನ ನಾವು ಸರ್ವಿಸ್ ಲೇಯರಲ್ಲಿ ಕಾಲ್ ಮಾಡೋಣ. ಅದಕ್ಕೆ ನಾನೇನು ಮಾಡ್ತೀನಿ, ಸರ್ವಿಸ್ ಲೇಯರಲ್ಲಿ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ನಾನು ಯೂಸರ್ ಸರ್ವಿಸ್ ಅಂತ ಕ್ರಿಯೇಟ್ ಮಾಡ್ತೀನಿ. ಈ ಯೂಸರ್ ಸರ್ವೀಸಲ್ಲಿ ಫಸ್ಟಿಗೆ ನಾವು ಇದನ್ನು ಸರ್ವೀಸ್ ಆಗಿ ಕನ್ವರ್ಟ್ ಮಾಡೋಣ. ಅದಕ್ಕೆ ನಾವು ಸ್ಟೀರಿಯೋಟೈಪ್ ಅನೋಟೇಷನ್ ಯೂಸ್ ಮಾಡ್ತೀವಿ, ಸರ್ವೀಸ್ ಅಂತೇಳಿ. ಇದೇನು ಮಾಡುತ್ತೆ, ಆಟೋಮೆಟಿಕಲಿ ಜಾವಾ ಸ್ಪ್ರಿಂಗ್ ಫ್ರೇಮ್ವರ್ಕು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಈ ಒಂದು ಕ್ಲಾಸಿನ ಆಬ್ಜೆಕ್ಟ್ನ ಬೀನ್ನ ಕ್ರಿಯೇಟ್ ಮಾಡಿ ಸ್ಪ್ರಿಂಗ್ ಕಂಟೆಕ್ಸ್ಟಲ್ಲಿ ರಿಜಿಸ್ಟರ್ ಮಾಡುತ್ತೆ. ಇಟ್ ಈಸ್ ಎ ಸ್ಟೀರಿಯೋಟೈಪ್ ಅನೋಟೇಷನ್. ಇಲ್ಲಿ ನಾನೇನು ಮಾಡಬೇಕು, ರೆಪಾಸಿಟರಿನ ಇಂಜೆಕ್ಟ್ ಮಾಡಬೇಕು. ಪ್ರೈವೇಟ್ ಯಾವ ರೆಪಾಸಿಟರಿ, ಯೂಸರ್ ರೆಪಾಸಿಟರಿ. ಯೂಸರ್ ಫೈನಲ್ ಮಾಡೋಣ, ಫೈನಲ್ ಯೂಸರ್ ರೆಪಾಸಿಟರಿ. ಇದನ್ನು ಯೂಸರ್ ರೆಪಾಸಿಟರಿ ಅಂತ ಕರಿತೀನಿ. ಈಗ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡೋಣ, ಯಾಕಂದರೆ ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ ಯೂಸ್ ಮಾಡ್ತಿರೋದ್ರಿಂದ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡೋಣ. ನಾವು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ಇಲ್ಲೂ ರೈಟ್ ಕ್ಲಿಕ್ ಮಾಡಿ ಜನರೇಟ್ ಅಂತ ಕೊಟ್ಟು ಇಲ್ಲಿ ಕನ್ಸ್ಟ್ರಕ್ಟರ್ ಅಂತ ಇರುತ್ತೆ. ಈ ರೀತಿಯೂ ಕೂಡ ನಾವು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡ್ಬೋದು. ನಾವು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಿದ್ವಿ. ಫೈನ್. ಇದಾದಮೇಲೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ, ಪಬ್ಲಿಕ್. ಈ ಮೆಥಡ್ ಕೂಡ ಪಬ್ಲಿಕ್ ಲಿಸ್ಟ್ ಆಫ್ ಯೂಸರ್ನ ನಾವು ರಿಟರ್ನ್ ಮಾಡ್ತಿದ್ದೀವಿ. ಯೂಸರ್ನ ಇಂಪೋರ್ಟ್ ಮಾಡೋಣ, ಅದೇ ರೀತಿ ಲಿಸ್ಟ್ನ ಕೂಡ ಇಂಪೋರ್ಟ್ ಮಾಡೋಣ. ಈಗ ಫೈಂಡ್ ಆಲ್ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ನೀವು ಮೆಥಡ್ ನೇಮ್ನ ಸೇಮ್ ಕ್ರಿಯೇಟ್ ಮಾಡ್ಬೋದು. ಅಲ್ಲೂ ರೆಪಾಸಿಟರಿಯಲ್ಲೂ ಸೇಮ್ ಮೆಥಡ್ನ ಕ್ರಿಯೇಟ್ ಮಾಡ್ಬೋದು, ಸರ್ವಿಸಲ್ಲೂ ಸೇಮ್ ಮೆಥಡ್ನ ಕ್ರಿಯೇಟ್ ಮಾಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು, ಅದು ನಿಮಗೆ ಬಿಟ್ಟಿತ್ತು. ಇಲ್ಲಿ ರಿಟರ್ನ್ ನಾವೇನು ಮಾಡೋಣ, ಈಗ ನಮಗೆ ಯೂಸರ್ ರೆಪಾಸಿಟರಿ ಬೇಕು. ಯೂಸರ್ ರೆಪಾಸಿಟರಿನ ಇಟ್ಕೊಂಡು ನಾವು ಮೆಥಡ್ನ ಕಾಲ್ ಮಾಡ್ತೀವಿ, ವಿಚ್ ಇಸ್ ಫೈಂಡ್ ಆಲ್. ಈ ಫೈಂಡ್ ಆಲ್ ಮೆಥಡ್ ನಮಗೆ ಎಲ್ಲ ರೆಕಾರ್ಡ್ಸ್ನು ಡೇಟಾಬೇಸ್ ರೆಕಾರ್ಡ್ಸ್ನು ಫೆಚ್ ಮಾಡಿ ರಿಟರ್ನ್ ಮಾಡುತ್ತೆ. ಫೈನ್. ಈಗ ಯೂಸರ್ ಸರ್ವಿಸ್ ರೆಡಿ ಆಯಿತು. ಈಗ ನೆಕ್ಸ್ಟ್ ಏನು ಮಾಡೋಣ, ಕಂಟ್ರೋಲರ್ ಏನು ಮಾಡುತ್ತೆ, ಸರ್ವಿಸ್ ಲೇಯರ್ ಹೆಲ್ಪ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಕಂಟ್ರೋಲರಿಗೆ ಹೋಗೋಣ. ಕಂಟ್ರೋಲರಲ್ಲಿ ಒಂದು ಯೂಸರ್ ಕಂಟ್ರೋಲರ್ ಅಂತ ಮೆಥಡ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಫಸ್ಟು. ಇದರೊಳಗಡೆಗೆ ನಾನು ಒಂದು ಕಂಟ್ರೋಲರ್ನ ಕ್ರಿಯೇಟ್ ಮಾಡ್ತೀನಿ. ಇದನ್ನು @ಕಂಟ್ರೋಲರ್ ಅನೋಟೇಷನ್ ಆ್ಯಡ್ ಮಾಡ್ತೀನಿ. ಇಟ್ ಈಸ್ ಆಲ್ಸೋ ಎ ಸ್ಟೀರಿಯೋಟೈಪ್ ಅನೋಟೇಷನ್ನು. ಈ ಒಂದು ಕ್ಲಾಸ್ನ ಕಂಟ್ರೋಲರ್ ಆಗಿ ಕನ್ವರ್ಟ್ ಮಾಡುತ್ತೆ. ಎಲ್ಲ HTTP URL ಮ್ಯಾಪಿಂಗ್ಸು ಮ್ಯಾಪ್ ಆಗೋದು ಈ ಒಂದು ಅನೋಟೇಷನ್ ಇರೋ ಕ್ಲಾಸಿಗೆ. ಇಲ್ಲಿ ಫಸ್ಟಿಗೆ ನಾವು ಇಂಜೆಕ್ಟ್ ಮಾಡಬೇಕು ಸರ್ವಿಸ್ ಲೇಯರ್ನ. ಅದಕ್ಕೆ ಪ್ರೈವೇಟ್ ಫೈನಲ್ ಯೂಸರ್ ಸರ್ವಿಸ್ ಅಂತ ನಾನೊಂದು ಫೀಲ್ಡ್ನ ಕ್ರಿಯೇಟ್ ಮಾಡಿ ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ನ ಯೂಸ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಜನರೇಟ್ ಅಂತ ಕ್ಲಿಕ್ ಮಾಡಿರಿ, ಕನ್ಸ್ಟ್ರಕ್ಟರ್ ಜನರೇಟ್ ಮಾಡೋಣ. ಓಕೆ. ಇದಾದಮೇಲೆ ಇದನ್ನು ಜಸ್ಟ್ ಮೇಲ್ಗಡೆಗೆ ಆ್ಯಡ್ ಮಾಡ್ತೀನಿ. ಈಗ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ, ಪಬ್ಲಿಕ್. ಈ ಮೆಥಡಲ್ಲಿ ನಾವು ಆ್ಯಕ್ಚುಲಿ ಸ್ಟ್ರಿಂಗ್ನ ರಿಟರ್ನ್ ಮಾಡ್ತಿದ್ದೀವಿ, ಸ್ಟ್ರಿಂಗ್. ಅದಾದಮೇಲೆ ನೆಕ್ಸ್ಟು ಮೆಥಡ್ ನೇಮು ಫೈಂಡ್ ಆಲ್. ನೀವೇನಾದರೂ ಕೊಡ್ಬೋದು, ನಾನು ಜಸ್ಟ್ ಫೈಂಡ್ ಆಲ್ ಅಂತ ಕೊಡ್ತೀನಿ. ಅಥವಾ
ರೀಡ್ ಆಲ್ ಅಂತನಾದರೂ ಕೊಡಿ, ಏನಾದರೂ ಕೊಡ್ಬೋದು ಮೆಥಡ್ ನೇಮು. ಇಲ್ಲಿ ನಾನು ಮೆಥಡ್ ನೇಮಿಗೆ ನಾನು ಅನೋಟೇಷನ್ನ ಆ್ಯಡ್ ಮಾಡಬೇಕು. ಯಾವ ಹ್ಯಾಂಡ್ಲರ್ ಮೆಥಡ್ಗೆ ನಾವು ಈ ಮೆಥಡ್ನ ಕಾಲ್ ಮಾಡ್ತಿದ್ದೀವಿ, ಹ್ಯಾಂಡ್ಲರ್ ಮ್ಯಾಪಿಂಗಿಗೆ ಯಾವ ಈ ಮೆಥಡ್ನ ಕಾಲ್ ಮಾಡ್ತಿದ್ದೀವಿ, ಅದಕ್ಕೆ ನಾನು ಗೆಟ್ ಮ್ಯಾಪಿಂಗ್ ಯೂಸ್ ಮಾಡ್ತೀನಿ. ನಾವು ಬ್ರೌಸರಿಂದ ಯಾವುದೇ ಒಂದು ಟ್ರಿಗರ್ ಆದ್ರೂ, ಆ್ಯಕ್ಷನ್ ಟ್ರಿಗರ್ ಆದ್ರೂ ಅದು ಗೆಟ್ ಮ್ಯಾಪಿಂಗ್ ಆಗಿರುತ್ತೆ. ಅನ್ಲೆಸ್ ನಾವು ಫಾರ್ಮಿಂದ ಏನಾದರೂ ಎಂಟರ್ ಮಾಡಿದ್ವಿ ಅಂತಂದರೆ ಅದನ್ನು ನಾವು ಪೋಸ್ಟ್ ಅಂತ ಕರಿತೀವಿ. ಬಟ್ ಇಲ್ಲಿ ಜಸ್ಟ್ ನಾನು ಗೆಟ್ ಮ್ಯಾಪಿಂಗ್ ಮಾಡ್ತಿರೋದ್ರಿಂದ ಇದನ್ನು /ಲೀಸ್ಟ್ ಅಂತ ನಾನು URI ಮ್ಯಾಪಿಂಗ್ ಪ್ರೊವೈಡ್ ಮಾಡ್ತೀನಿ. /ಲೀಸ್ಟ್ ಎಂಟರ್ ಆದಾಗ ನಾವೇನು ಮಾಡ್ತೀವಿ, ಫಸ್ಟು ಯೂಸರ್ ಸರ್ವಿಸ್ನ ಇಟ್ಕೊಂಡು ಫೈಂಡ್ ಆಲ್ ಮೆಥಡ್ನ ಕಾಲ್ ಮಾಡ್ತೀವಿ. ಈಗ ನಮಗೇನು ಸಿಗುತ್ತೆ, ಲೀಸ್ಟ್ ಆಫ್ ಯೂಸರ್ಸ್ ಸಿಗ್ತಾರೆ. ಲೀಸ್ಟ್ ಆಫ್ ಯೂಸರ್ಸ್, ನಾನು ಯೂಸರ್ಸ್ ಅಂತ ಕರಿತೀನಿ. ಸೊ ಫಸ್ಟ್ ಇಲ್ಲಿ ಯೂಸರ್ನ ಇಂಪೋರ್ಟ್ ಮಾಡೋಣ, ಅದಾದಮೇಲೆ ಲೀಸ್ಟ್ನ ಇಂಪೋರ್ಟ್ ಮಾಡೋಣ. ಈಗ ನಾವು ಇದನ್ನು UI ಲೇಯರ್ಗೆ ಕಳಿಸ್ಬೇಕಂದ್ರೆ ಥೈಮ್ಲೀಫ್ ಟೆಂಪ್ಲೇಟ್ ಇಂಜಿನಿಗೆ ನಾವು ಇದನ್ನು ಪಾಸ್ ಮಾಡಬೇಕು. ಡೇಟಾನ ಪಾಸ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡಬೇಕು, ಮಾಡೆಲ್ ಯೂಸ್ ಮಾಡಬೇಕು. ಮಾಡೆಲ್ನ ಇಂಜೆಕ್ಟ್ ಮಾಡೋಣ. ಈಗ ಈ ಮಾಡೆಲ್ಲಿಗೆ ನಾವು ಕೀ ವ್ಯಾಲ್ಯೂ ಪೇರ್ನ ಆ್ಯಡ್ ಮಾಡೋಣ. ಆ್ಯಡ್ ಅಟ್ರಿಬ್ಯೂಟ್ ಅಂತ ಪ್ರೊವೈಡ್ ಮಾಡಿಬಿಟ್ಟು ಕೀ ನಾನು ಯೂಸರ್ಸ್ ಅಂತ ಕೊಡ್ತೀನಿ. ವ್ಯಾಲ್ಯೂ ಕೂಡ ನಾನು ಯೂಸರ್ಸ್ನ ಪಾಸ್ ಮಾಡ್ತೀನಿ. ಓಕೆನಾ. ಇದು ಯೂಸರ್ಸು ಸ್ಟ್ರಿಂಗು ಕೀ ನಾವು ಪ್ರೊವೈಡ್ ಮಾಡ್ತಿರೋದು. ಈ ಯೂಸರ್ಸ್ ಒಳಗಡೆಗೆ ಆ್ಯಕ್ಚುಯಲ್ ಡೇಟಾ ಇರುತ್ತೆ, ಡೇಟಾಬೇಸಿಂದ ಬಂದಿರೋದೆಲ್ಲ. ಈಗೇನು ಮಾಡೋಣ, ನಾವು ರಿಟರ್ನ್ ನಾನು ಟೈಮ್ಲೀಫ್ ವ್ಯೂ ನೇಮ್ನ ಪಾಸ್ ಮಾಡಬೇಕು. ನಾನು ಇನ್ನೂ ಅಫ್ಕೋರ್ಸ್ ಯಾವುದೇ ಥರ ಟೈಮ್ಲೀಫ್ ಇದನ್ನು ಕ್ರಿಯೇಟ್ ಮಾಡಿಲ್ಲದೆ ಇರೋದ್ರಿಂದ ನಾನೇನು ಮಾಡ್ತೀನಿ, ಜಸ್ಟ್ ನಲ್ ಅಂತ ಕ್ರಿಯೇಟ್ ಮಾಡ್ತೀನಿ. ಈಗೇನು ಮಾಡೋಣ, ಜಸ್ಟ್ ಫಾರ್ ದ ಟೈಮ್ ಬೀಯಿಂಗು ನಾವೇನು ಮಾಡೋಣ, ಇಲ್ಲಿ ಡಿಸ್ಪ್ಲೇ ಮಾಡಿರೋ ಎಲ್ಲ ವ್ಯಾಲ್ಯೂಸ್ನ ನಾವು, ಅಂದರೆ ಡೇಟಾಬೇಸಿಂದ ರೀಡ್ ಮಾಡಿರೋ ವ್ಯಾಲ್ಯೂಸ್ನ ನಾವು ಫೆಚ್ ಮಾಡಿ ಡಿಸ್ಪ್ಲೇ ಮಾಡೋಣ. ಅಂದರೆ ಕನ್ಸೋಲಲ್ಲೇ ಡಿಸ್ಪ್ಲೇ ಮಾಡೋಣ. ಫಸ್ಟ್ ಅದು ಬರ್ತಾ ಇದೆಯೋ ಇಲ್ಲೋ, ಇಲ್ಲಿವರೆಗೂ ವ್ಯೂ ಲೇಯರಿಗೆ ಕಳ್ಸೋಕ್ಕಿಂತ ಮುಂಚೆ ಕಂಟ್ರೋಲರಲ್ಲೇ ನಾವು ಪ್ರಿಂಟ್ ಮಾಡಿ ಟೆಸ್ಟ್ ಮಾಡೋಣ. ಅದಕ್ಕೆ ನಾನು ಯೂಸರ್ಸ್ ಡಾಟ್ ಫಾರ್ ಈಚ್, ಇಲ್ಲಿ ಯೂಸರ್ ಸಿಸ್ಟಮ್ ಡಾಟ್ println ಯೂಸರ್ ಡಾಟ್ get name. Okay, system.out.println user dot get name. ಓಕೆ, ನೇಮ್ನ ಪ್ರಿಂಟ್ ಮಾಡೋಣ. ಸಾಕು, ಜಸ್ಟ್ ನೇಮ್ನ ಪ್ರಿಂಟ್ ಮಾಡಿದ್ರೆ ಎನಫ್, ನಮಗೆ ಎಲ್ಲ ಡೇಟಾ ಬರ್ತಾ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ನೇಮು, ಇಮೇಲ್ ಬೇಕಂದರೆ ಇಮೇಲ್ನು ಪ್ರಿಂಟ್ ಮಾಡ್ಬೋದು, ಅದೇ ರೀತಿ ID ಬೇಕಂದರೆ ಅದನ್ನು ಕೂಡ ಪ್ರಿಂಟ್ ಮಾಡ್ಬೋದು. ಜಸ್ಟ್ ಫಾರ್ ದ ಟೈಮ್ ಬೀಯಿಂಗ್ ಜಸ್ಟ್ ಇದನ್ನು ಪ್ರಿಂಟ್ ಮಾಡೋಣ. ನಾನು ಅಗೇನ್ ಇಲ್ಲಿ ಯೂಸ್ ಮಾಡ್ತಿರೋದು Java 8 ಫೀಚರು. ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಯೂಸರ್ಸ್ ಡಾಟ್ ಫಾರ್ ಈಚ್ ಅಂತ ಮೆಥಡ್ನ ಯೂಸ್ ಮಾಡಿಕೊಂಡು ಇದೆಲ್ಲ ಯೂಸ್ ಮಾಡ್ತಿರೋದು Java 8 ಫೀಚರ್ಸ್. ನಿಮಗೆ ಗೊತ್ತಿಲ್ಲ ಅಂತಂದರೆ ನೋ ಪ್ರಾಬ್ಲಮ್, ನೀವು Java 8 ಫೀಚರ್ನ ಕಲಿಬೇಕಾದ್ರೆ ಇದೆಲ್ಲ ಕಲಿತೀರಾ. ಇದಕ್ಕೆಲ್ಲ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಓಕೆ ಫೈನ್. ಈಗೇನು ಮಾಡೋಣ, ನಾವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ ಟೆಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಡೇಟಾಬೇಸಲ್ಲಿ ಯಾವುದೇ ಥರ ರೆಕಾರ್ಡ್ಸ್ ಇಲ್ಲ, ಜಸ್ಟ್ 2-3 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡೋಣ. ವಾಪಸ್ ಡೇಟಾಬೇಸಿಗೆ ಹೋಗ್ಬಿಟ್ಟು ನಾವೇನು ಮಾಡೋಣ, ಇಲ್ಲಿ ಇನ್ಸರ್ಟ್ ಕ್ವೇರೀಸ್ನ ಬರೆಯೋಣ. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಯಾವುದು, TBL_users. ನಾವು ID ನೇಮ್ ಇನ್ಸರ್ಟ್ ಮಾಡೋದು ಬೇಕಾಗಿಲ್ಲ, ಏನಕ್ಕೆ ಅಂದರೆ ಆಟೋ ಇನ್ಕ್ರಿಮೆಂಟ್ ಕೊಟ್ಟಿದ್ದೀವಿ. ನೇಮು ಮತ್ತು ಇಮೇಲ್ನ ಎಂಟರ್ ಮಾಡೋಣ. ಇದಾದಮೇಲೆ ವ್ಯಾಲ್ಯೂಸ್. ಈಗ ವ್ಯಾಲ್ಯೂಸಿಗೆ ನಾವು ನೇಮ್ ಏನು ಪ್ರೊವೈಡ್ ಮಾಡೋಣ, ಫಾರ್ ಎಕ್ಸಾಂಪಲ್ ಭೂಷಣ್, ಇಮೇಲ್ ಅಡ್ರೆಸ್ಸು bhushan@gmail.com. ಅದೇ ರೀತಿ ಇನ್ನೊಂದು ರೆಕಾರ್ಡ್ನ ಇನ್ಸರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಹೆಸರು ಜಾನ್, ಇಮೇಲ್ ಅಡ್ರೆಸ್ಸು jondo@example.com. ಈ ಎರಡು ರೆಕಾರ್ಡ್ನ ಇನ್ಸರ್ಟ್ ಮಾಡೋಣ. ನಾನು ಇನ್ಸರ್ಟ್ ಮಾಡಿದ್ದೀನಿ. ಈಗ ವಾಪಸ್ಸು SQL ಕ್ವೆರಿನ ಎಕ್ಸಿಕ್ಯೂಟ್ ಮಾಡೋಣ. ಸೆಲೆಕ್ಟ್ ಕ್ವೆರಿ, 2 ರೆಕಾರ್ಡ್ ಇನ್ಸರ್ಟ್ ಆಗಿದೆ. ಈಗ ನಾವು ಅಪ್ಲಿಕೇಶನ್ನ ರನ್ ಮಾಡಿ ಟೆಸ್ಟ್ ಮಾಡೋಣ. ನಮಗೆ ಕನ್ಸೋಲಲ್ಲಿ ಈ 2 ರೆಕಾರ್ಡ್ಸು ಪ್ರಿಂಟ್ ಆಗಿರಬೇಕು. ಫೈನ್ ಆಗಿದ್ದರೆ ನಾನೇನು ಮಾಡ್ತೀನಿ, ಅಪ್ಲಿಕೇಶನ್ನ ರನ್ ಮಾಡ್ತೀನಿ. ಸೊ ರನ್ ಮಾಡೋದಕ್ಕೆ JDBC ಟೆಂಪ್ಲೇಟ್ ಡೆಮೋ ಅಂತಿದೆ. ನಾವೇನು ಮಾಡೋಣ, ಮೇನ್ ಕ್ಲಾಸಿಗೆ ಹೋಗೋಣ. ಮೇನ್ ಕ್ಲಾಸ್ ಎಲ್ಲಿದೆ, JDBC API ಡೆಮೋ. ಓಕೆ, ಈ ಕ್ಲಾಸ್ನ ನಾವು ರನ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಡ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಟಾಮ್ ಕ್ಯಾಟ್ ಸ್ಟಾರ್ಟೆಡ್ ಆನ್ ಪೋರ್ಟ್ 8080. ಈಗೇನು ಮಾಡೋಣ, ಅಫ್ಕೋರ್ಸ್ ನಾವು ಯಾವುದೇ ಥರ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿಲ್ಲ, ಬಟ್ ನಾವೇನು ಮಾಡೋಣ, localhost 8080/least ಅಂತ ಎಂಟರ್ ಮಾಡೋಣ. URL ಅಲ್ಲಿ ನಮಗೆ ಇಲ್ಲಿ ಕನ್ಸೋಲಲ್ಲಿ ಡೇಟಾಬೇಸಲ್ಲಿರೋ ಎಲ್ಲ ವ್ಯಾಲ್ಯೂಸು ನಮಗೆ ಪ್ರಿಂಟ್ ಆಗಬೇಕು. ಕ್ಲಿಯರ್ ಮಾಡ್ತೀನಿ.
ಬ್ರೌಸರಿಗೆ ಹೋಗೋಣ. ಇಲ್ಲಿ ಲೋಕಲ್ ಹೋಸ್ಟ್ 8080/list. ಅಫ್ಕೋರ್ಸ್ ನಮಗೆ ವೈಟ್ ಲೇಬಲ್ ಎರರ್ ಪೇಜ್ ಬಂತು, ದಟ್ಸ್ ಕಂಪ್ಲೀಟ್ಲಿ ಫೈನ್. ಬಟ್ ನಮಗೆ ವ್ಯಾಲ್ಯೂಸ್ ಪ್ರಿಂಟ್ ಆಗಿದೆ, ನಾನು ನೋಡೋಣ. ಓಕೆ, ಅಫ್ಕೋರ್ಸ್ ವ್ಯಾಲ್ಯೂಸ್ ಪ್ರಿಂಟ್ ಆಗಿಲ್ಲ, ಏನೋ ಎರರ್ ಬರ್ತಾ ಇದೆ. ರಿಸಾಲ್ವಿಂಗ್ ದ ಟೆಂಪ್ಲೇಟ್, ದಟ್ಸ್ ಫೈನ್. ಓಕೆ, ಎರರ್ ರಿಸಾಲ್ವಿಂಗ್ ದ ಟೆಂಪ್ಲೇಟ್ ಲೀಸ್ಟ್ ಟೆಂಪ್ಲೇಟ್ might not be accessible. ಓಕೆ, ದಟ್ಸ್ ಫೈನ್, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ನಮಗೆ ವ್ಯಾಲ್ಯೂಸ್ ಪ್ರಿಂಟ್ ಆಗಿದೆ, ಭೂಷಣ್ ಮತ್ತು ಜಾನ್ ಅಂತೇಳಿ. ನಾನೇನು ಪ್ರಿಂಟ್ ಮಾಡಿದ್ದೆ ಇಲ್ಲಿ, ವಾಪಸ್ ನಮ್ಮ ಕಂಟ್ರೋಲರಿಗೆ ಹೋಗೋಣ. ಈ ಕಂಟ್ರೋಲರಲ್ಲಿ ನಾನೇನು ಪ್ರಿಂಟ್ ಮಾಡಿದ್ದೀನಿ, ಲೀಸ್ಟಲ್ಲಿ ಗೆಟ್ ನೇಮ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ನೇಮ್ ಪ್ರಿಂಟ್ ಆಗ್ತಿದೆ, ಭೂಷಣ್ ಮತ್ತು ಜಾನ್. ಅಂದರೆ ಡೇಟಾಬೇಸಿಂದ ಎಲ್ಲ ವ್ಯಾಲ್ಯೂಸ್ನ ನಾನು ಫೆಚ್ ಮಾಡ್ತಿದ್ದೀನಿ. ರೆಪಾಸಿಟರಿ ಲೇಯರಿಂದ ಸರ್ವಿಸ್ ಲೇಯರಿಗೆ, ಸರ್ವಿಸ್ ಲೇಯರಿಂದ ಕಂಟ್ರೋಲರ್ ಲೇಯರಿಗೆ. ಸೊ ನನಗೆ ಇಲ್ಲಿವರೆಗೂ ಡೇಟಾ ಬರ್ತಿದೆ. ಈಗೇನು ಮಾಡಬೇಕು, ನಾನು ಇದನ್ನು UI ಲೇಯರಿಗೆ ಕಳಿಸ್ತಾ ಇದ್ದೀನಿ, ಥೈಮ್ಲೀಫ್ ಟೆಂಪ್ಲೇಟ್ ಇಂಜಿನಿಗೆ. ಆ ಟೆಂಪ್ಲೇಟ್ ಇಂಜಿನಲ್ಲಿ ನಾನು ಏನು ಮಾಡಬೇಕು, ಒಂದು ಟೇಬಲ್ನ ಕ್ರಿಯೇಟ್ ಮಾಡಿ ನಾನು ಅದನ್ನು ಡಿಸ್ಪ್ಲೇ ಮಾಡಬೇಕು. ಸೊ ಅದನ್ನು ಕ್ವಿಕ್ಕಾಗಿ ನಾವು ಯಾವ ರೀತಿ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಫೈನ್, ಇದನ್ನು ಮಿನಿಮೈಸ್ ಮಾಡ್ತೀನಿ. ಟೆಂಪ್ಲೇಟ್ಸಲ್ಲಿ ಒಂದು HTML ಪೇಜ್ನ ಕ್ರಿಯೇಟ್ ಮಾಡೋಣ. ಇದಕ್ಕೆ ನಾನು list.html ಅಂತ ಕರಿತೀನಿ, ಅಥವಾ users-list.html ಅಂತ ಕ್ರಿಯೇಟ್ ಮಾಡೋಣ. ಫಸ್ಟ್ನೇ ಸ್ಟೆಪ್ ಏನು ಮಾಡಬೇಕು, ನಾವು ಥೈಮ್ಲೀಫ್ ನೇಮ್ ಸ್ಪೇಸ್ನ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡೋಣ ಅಂತಂದರೆ, ಕ್ವಿಕ್ಕಾಗಿ ಟೆಂಪ್ಲೇಟ್ ಡೆಮೋ ಇದೆಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಪೇಜಿಂದ ಕಾಪಿ ಮಾಡ್ಕೊಳ್ಳೋಣ. ಮೇನ್ ರಿಸೋರ್ಸಸ್ ಟೆಂಪ್ಲೇಟ್ಸ್ ರಿಜಿಸ್ಟರ್.html. ಈ ರಿಜಿಸ್ಟರ್.html ಅಲ್ಲಿ ಬಿಗಿನಿಂಗಲ್ಲಿ ಆ್ಯಡ್ ಮಾಡಿದ್ವಲ್ಲ ಈ ನೇಮ್ ಸ್ಪೇಸ್ನ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಇಲ್ಲಿ ನಾವು ಅದನ್ನು ಆ್ಯಡ್ ಮಾಡೋಣ. ಓಕೆ, ಥೈಮ್ಲೀಫ್ ನೇಮ್ ಸ್ಪೇಸ್ನ ಆ್ಯಡ್ ಮಾಡಿದ್ವಿ. ಇಲ್ಲಿ ನಾನೇನು ಮಾಡ್ತೀನಿ, ಯೂಸರ್ಸ್ ಲಿಸ್ಟ್. ನಾನೇನು ಮಾಡೋಣ, ಇಲ್ಲಿ ಜಸ್ಟ್ ಒಂದು H1 ಟ್ಯಾಗ್ನ ಆ್ಯಡ್ ಮಾಡ್ತೀನಿ, ಯೂಸರ್ಸ್ ಲಿಸ್ಟ್. ಇದಾದಮೇಲೆ ಇಲ್ಲಿ ಟೇಬಲ್ನ ಕ್ರಿಯೇಟ್ ಮಾಡೋಣ. ಟೇಬಲ್ ಆದಮೇಲೆ ಟೇಬಲ್ ರೋ ಕ್ರಿಯೇಟ್ ಮಾಡಬೇಕು. ಟೇಬಲ್ ರೋದಲ್ಲಿ ಟೇಬಲ್ ರೋ ಹೆಡರ್ ಇರುತ್ತೆ. ಸೊ ಇಲ್ಲಿ ಐ ಡಿ ನಮಗೆ ಬೇಡ, ಜಸ್ಟ್ ನೇಮ್ ಮತ್ತು ಇಮೇಲ್ ಇವೆರಡನ್ನೇ ಡಿಸ್ಪ್ಲೇ ಮಾಡೋಣ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ರೋನ ಕ್ರಿಯೇಟ್ ಮಾಡಬೇಕು. ಈ ರೋದಲ್ಲಿ ನಾವು ಥೈಮ್ಲೀಫ್ ಫಾರ್ ಈಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಸಾರಿ, ನಾಟ್ ಫಾರ್ ಈಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಸೊ ನಾವು ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ, ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂತೇಳಿ. ನಿಮಗೆ ಆ ವಿಡಿಯೋ ಇನ್ನೂ ಮಿಸ್ ಮಾಡಿದ್ದೀರಾ ಅಂತಂದರೆ ಫಸ್ಟ್ ಆ ವಿಡಿಯೋನ ಹೋಗಿ ವಾಚ್ ಮಾಡಿರಿ. ನಾವಿಲ್ಲೇನು ಮಾಡ್ತೀವಿ, ಮಾಡಲ್ಲಿಗೆ ಆ್ಯಡ್ ಮಾಡಿರೋ ವ್ಯಾಲ್ಯೂನ ಕೀನ ಆಕ್ಸೆಸ್ ಮಾಡ್ತೀವಿ. ಸೊ ನಾವು ವಾಪಸ್ ಕಂಟ್ರೋಲರಿಗೆ ಹೋದ್ರಿ ಅಂತಂದರೆ ಇಲ್ಲಿ ನಾವು ಯೂಸರ್ ಅಂತ ಮಾಡಲಿಗೆ ಆ್ಯಡ್ ಮಾಡಿದ್ವಿ. ಇದೇ ಕೀನ ನಾವು ಅಲ್ಲಿ ಈಚ್ ಆಟ್ರಿಬ್ಯೂಟಲ್ಲೂ ಕೂಡ ಆಕ್ಸೆಸ್ ಮಾಡ್ತೀವಿ. ಡಾಲರ್ ನಾವಿಲ್ಲೇನು ಯೂಸ್ ಮಾಡೋಣ, ಯೂಸರ್ಸ್. ಬಟ್ ಈ ಯೂಸರ್ಸ್ನ ಆಕ್ಸೆಸ್ ಮಾಡಬೇಕಾದ್ರೆ ಪ್ರತಿ ಸಲ ಲೂಪ್ ರನ್ ಆದಾಗ ನಮಗೆ ಒಂದು ಸಿಂಗಲ್ ಯೂಸರ್ ಆಬ್ಜೆಕ್ಟ್ ಸಿಗುತ್ತೆ. ಅದನ್ನು ಯೂಸರ್ ಅಂತ ಒಂದು ಆಬ್ಜೆಕ್ಟಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ಈಗ ನಾವು ಈ ಯೂಸರ್ ಆಬ್ಜೆಕ್ಟ್ನ ಇಟ್ಕೊಂಡು ನಾವು ಬೇರೆ ಎಲ್ಲ ವ್ಯಾಲ್ಯೂಸ್ನ ಫೆಚ್ ಮಾಡ್ಬೋದು. ಈ ಒಂದು ಟೇಬಲ್ ರೋದಲ್ಲಿ ಫಸ್ಟಿಗೆ ಟೇಬಲ್ ಡಿಸ್ಕ್ರಿಪ್ಷನಿಗೆ ನಾವು ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಬೇಕಂದ್ರೆ ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಡೈನಾಮಿಕ್ ಆಗಿ ಒಂದು ವ್ಯಾಲ್ಯೂಸ್ನ ಆಕ್ಸೆಸ್ ಮಾಡಬೇಕಂದ್ರೆ ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಈ ಟೆಕ್ಸ್ಟಲ್ಲಿ ನಾವು ಡಾಲರ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿ user.name ಈ ರೀತಿ ನಾವು ವ್ಯಾಲ್ಯೂಸ್ನ ಆಕ್ಸೆಸ್ ಮಾಡ್ತೀವಿ. ಅದೇ ರೀತಿ ಇಮೇಲಿಗೆ user.email. ಫೈನ್, ಈಗ ಸೇವ್ ಮಾಡೋಣ. ಸೇವ್ ಮಾಡಾದಮೇಲೆ ನಾನೇನು ಮಾಡ್ತೀನಿ, ಜಸ್ಟ್ ಒಂದು ಲಾಸ್ಟ್ ಥಿಂಗ್ ಆ್ಯಡ್ ಮಾಡ್ತೀನಿ. ಟೇಬಲ್ಲಿಗೆ ನಾನು ಒಂದು ಬಾರ್ಡರ್ನ ಆ್ಯಡ್ ಮಾಡ್ತೀನಿ, ಬಾರ್ಡರ್ = 1. ಸೇವ್ ಮಾಡೋಣ. ಈಗ ಸೇವ್ ಮಾಡಾದಮೇಲೆ ವಾಪಸ್ಸು ಬ್ರೌಸರಿಗೆ ಹೋಗೋಣ. ಬ್ರೌಸರಿಗೆ ಹೋಗ್ಬಿಟ್ಟು ಈಗ ನಾನು ಇನ್ನೊಂದು ಸಲ ರಿಲೋಡ್ ಮಾಡ್ತೀನಿ ಬ್ರೌಸರ್ನ. ಓಕೆ, ಸೊ ನೋ ಪ್ರಾಬ್ಲಮ್. ನಾನು ಇದನ್ನು ಸ್ಟಾಪ್ ಮಾಡ್ತೀನಿ. ಒಂದೇ ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂತಂದರೆ ಇಲ್ಲಿ ರಿಟರ್ನ್ ನಲ್ ಮಾಡೋದ್ರ ಬದಲು ವ್ಯೂ ನೇಮ್ನ ಪ್ರೊವೈಡ್ ಮಾಡೋಣ. ವ್ಯೂ ನೇಮು ಯೂಸರ್ಸ್ ಲಿಸ್ಟ್. ಈಗ ಸೇವ್ ಮಾಡೋಣ. ಸೇವ್ ಮಾಡಾದಮೇಲೆ ಈ ಒಂದು ಸ್ಟೇಟ್ಮೆಂಟ್ನ ರಿಮೂವ್ ಮಾಡೋಣ. ಅನ್ನೆಸೆಸರಿ system.out.println ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಆಲ್ರೆಡಿ ಕನ್ಫರ್ಮ್ ಆಗಿದೆ ಡೇಟಾಬೇಸಿಂದ ವ್ಯಾಲ್ಯೂಸ್ ಬರ್ತಾ ಇದೆ ಅಂತೇಳಿ. ಆ ಒಂದು ಸ್ಟೇಟ್ಮೆಂಟ್ನ ರಿಮೂವ್ ಮಾಡ್ತೀನಿ. ಈಗ ಅಪ್ಲಿಕೇಶನ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಬ್ರೌಸರಿಗೆ ಹೋಗ್ಬಿಟ್ಟು ನಾನು ಜಸ್ಟ್ ರೀಲೋಡ್ ಮಾಡ್ತೀನಿ. ನಮಗೆ ಯೂಸರ್ಸ್ ಲಿಸ್ಟು ಡಿಸ್ಪ್ಲೇ ಆಗ್ತಾ ಇದೆ. ಭೂಷಣ್ ಇಮೇಲ್ ಅಡ್ರೆಸ್ಸು, ಜಾನ್ ಇಮೇಲ್ ಅಡ್ರೆಸ್ಸು. ಇದನ್ನು ವೆರಿಫೈ ಮಾಡೋದಕ್ಕೆ ಇನ್ನೊಂದು ರೆಕಾರ್ಡ್ನ ಡೇಟಾಬೇಸಲ್ಲಿ ಎಂಟರ್ ಮಾಡೋಣ. ಕಾಪಿ ಮಾಡಿ ಎಂಟರ್ ಮಾಡ್ತೀನಿ. ಇಲ್ಲಿ ನಾನು ಜಾನ್ ಬದಲು
ರಮೇಶ್ @example.com ಸೇವ್ ಮಾಡೋಣ. ಸೇವ್ ಮಾಡಾದಮೇಲೆ ಇದನ್ನು ಇನ್ಸರ್ಟ್ ಮಾಡೋಣ. ಓಕೆ, ಸೊ ಟೋಟಲ್ ಆಗಿ 3 ರೆಕಾರ್ಡ್ಸ್ ಇದೆ ಡೇಟಾಬೇಸಲ್ಲಿ. 3 ರೆಕಾರ್ಡ್ಸ್ ಇದೆ. ನಾವಿಲ್ಲಿ ರಿಫ್ರೆಶ್ ಮಾಡಿದಾಗ ನಮಗೆ 3 ರೆಕಾರ್ಡ್ಸು ಡಿಸ್ಪ್ಲೇ ಆಗಬೇಕು. ನಾನು ರಿಫ್ರೆಶ್ ಮಾಡ್ತೀನಿ. ಸಿ ವಿ ಗೆಟ್ 3 ರೆಕಾರ್ಡ್ಸ್, ಭೂಷಣ್, ಜಾನ್, ರಮೇಶ್. ಆಸಮ್. ಸೊ ಈಗ ನಿಮಗೆ ಅರ್ಥ ಆಗಿರುತ್ತೆ ಯಾವ ರೀತಿ ನಾವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಡೇಟಾಬೇಸಲ್ಲಿರೋ ವ್ಯಾಲ್ಯೂಸ್ನ ನಾವು ಫೆಚ್ ಮಾಡ್ತಿದ್ದೀವಿ ಅಂತೇಳಿ. ಸೊ JDBC APIನ ಯೂಸ್ ಮಾಡಿಕೊಂಡು ರೋ ಮ್ಯಾಪರ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ವ್ಯಾಲ್ಯೂಸ್ನ ಫೆಚ್ ಮಾಡ್ತೀವಿ. ಫೆಚ್ ಮಾಡಿದ್ಮೇಲೆ ನಾವು ಟೈಮ್ಲಿಫ್ ಟೆಂಪ್ಲೇಟಿಗೆ ಆ್ಯಡ್ ಮಾಡ್ತೀವಿ. ಯಾವ ರೀತಿ ಈಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿ ಐಟ್ರೇಟ್ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡೋಣ, ಇದು ಒಂದು ಪಾರ್ಟ್. ಸೊ ಈಗ ಒಂದು ಆಪರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡೋಣ, ಫಾರ್ಮ್ನ ಕ್ರಿಯೇಟ್ ಮಾಡಿ ನಾವು ಯಾವ ರೀತಿ ಇನ್ಸರ್ಟ್ ಮಾಡ್ಬೋದು. ಇಲ್ಲಿವರೆಗೂ ನಾವೇನು ಇನ್ಸರ್ಟ್ ಮಾಡ್ತಿದ್ದೀವಿ, ಡೇಟಾಬೇಸ್ ಥ್ರೂ ನಾವೇ ಕ್ವೆರಿ ಬರೆದು ಇನ್ಸರ್ಟ್ ಮಾಡ್ತಿದ್ದೀವಿ. ಬಟ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟಲ್ಲಿ ಆ ಥರ ಮಾಡಲ್ಲ. ನಾವು ಒಂದು ಫಾರ್ಮ್ನ ಕ್ರಿಯೇಟ್ ಮಾಡಿ ಫಾರ್ಮಲ್ಲಿ ವ್ಯಾಲ್ಯೂಸ್ನ ಎಂಟರ್ ಮಾಡಿ ನಾವು ಇನ್ಸರ್ಟ್ ಮಾಡ್ತೀವಿ. ಸೊ ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಕಲ್ತಿದ್ದೀವಿ ಫಾರ್ಮ್ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ. ಈ ವಿಡಿಯೋದಲ್ಲೂ ಕೂಡ ಕ್ವಿಕ್ಕಾಗಿ ನಾವು ಫಾರ್ಮ್ನ ಕ್ರಿಯೇಟ್ ಮಾಡಿ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡೋಣ. ಆಟೋಮೆಟಿಕ್ಕಾಗಿ ಇನ್ಸರ್ಟ್ ಮಾಡಿದ ತಕ್ಷಣ ನಾವು ಯಾವ ರೀತಿ ನಾವು ಈ ಒಂದು ಲಿಸ್ಟಿಗೆ ಅಪ್ಡೇಟ್ ಮಾಡ್ತೀವಿ ಅಂತ ಕೂಡ ತೋರಿಸ್ಕೊಡ್ತೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ಪಾರ್ಟ್ನ ಸ್ಟಾರ್ಟ್ ಮಾಡೋಣ.